ಹಾಯ್ ಹೆಲೋ ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ ಆ್ಯಂಡ್ ಗುಡ್ ಈವ್ನಿಂಗ್ ಎವ್ರಿ ಒನ್. ಲಾಸ್ಟ್ ಕ್ಲಾಸಲ್ಲಿ ಈ ಮೈಸೂರು ಮತ್ತು ಇತರ ಸಂಸ್ಥಾನಗಳ ಪಾಠವನ್ನು ನೋಡ್ತಾ ಇದ್ದೀವಲ್ಲ, 7ನೇ ಕ್ಲಾಸಲ್ಲಿ 7ನೇ ಅಧ್ಯಾಯ ನೋಡ್ತಾ ಇದ್ದೀವಿ. ಅದರಲ್ಲಿ ಉಳಿದ ಭಾಗವನ್ನು ಈ ಕ್ಲಾಸಲ್ಲಿ ನೋಡೋಣ. ಪ್ರಾಚೀನ ಕಾಲದಲ್ಲಿ ಕರ್ನಾಟಕ ಕರಾವಳಿಯ ಒಂದು ಭಾಗವನ್ನು ಅಂದರೆ ಹೆಚ್ಚು ಕಡಿಮೆ ಈಗಿನ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಗಳು ಸೇರಿ ಕರಾವಳಿ ಭಾಗಗಳಾಗಿರ್ತವೆ. ಈ ಕರಾವಳಿಯ ಒಂದು ಭಾಗವನ್ನು ತುಳುನಾಡು ಅಂತ ಕರಿತಾ ಇದ್ರು. ಪುರಾಣ ಸಾಹಿತ್ಯದಲ್ಲಿ ಈ ಪ್ರದೇಶವು ಪರಶುರಾಮನ ಕ್ಷೇತ್ರವೆನಿಸಿತ್ತು. ಅಂದರೆ ಪರಶುರಾಮ ಇಲ್ಲಿ ಈ ಕ್ಷೇತ್ರಗಳಲ್ಲಿ ಇದ್ದು ತಮ್ಮ ಜೀವನವನ್ನು ನಡೆಸಿದ್ರು. ಇಲ್ಲಿನ ಬಹುತೇಕ ಜನರ ಭಾಷೆ ತುಳು ಆಗಿದೆ. ಕೊಂಕಣಿ ಮತ್ತು ಬ್ಯಾರಿ ಭಾಷೆಗಳನ್ನಾಡುವ ಸಾಕಷ್ಟು ಜನರು ಕೂಡ ಇಲ್ಲಿ ಈ ತುಳುನಾಡಿನಲ್ಲಿ ಇದ್ದಾರೆ. ಓಕೆ, ನೆಕ್ಸ್ಟ್ ನೋಡೋಣ. ಇತಿಹಾಸ ಕಾಲದಲ್ಲಿ ತುಳುನಾಡನ್ನು ಕದಂಬರು, ಆಳುಪರು, ಹೊಯ್ಸಳರು ಮತ್ತು ವಿಜಯನಗರ ಸಾಮ್ರಾಜ್ಯ ಮುಂತಾದ ಅರಸು ಮನೆತನಗಳು ಆಳಿಕೊಂಡು ಬಂದವು. ತುಳುನಾಡಿನಲ್ಲಿ ಆಳುಪ ವಂಶದ ಅರಸರು ಸುದೀರ್ಘವಾಗಿ ಆಳ್ವಿಕೆಯನ್ನು ಮಾಡ್ತಾರೆ. ಈ ಆಳುಪರಿದ್ದಾರಲ್ಲ, ಇವರು ಸುದೀರ್ಘವಾಗಿ ಆಳ್ವಿಕೆಯನ್ನು ಮಾಡ್ತಾರೆ ತುಳುನಾಡಿನಲ್ಲಿ. ಉದ್ಯಾವರ ಅಂದರೆ ಉದಯಪುರ, ಮಂಗಳಪುರ ಅಂತ ಇತ್ತು ಆಗ. ಬಾರಕೂರು ಮುಂತಾದವು ತುಳು ರಾಜ್ಯದ ರಾಜಧಾನಿಗಳಾಗಿದ್ದವು. ತುಳು ರಾಜ್ಯದ ರಾಜಧಾನಿಗಳಿವು ಯಾವ? ಉದ್ಯಾವರ, ಮಂಗಳೂರು, ಆಮೇಲೆ ಬಾರಕೂರು. ಇವೆಲ್ಲ ಸಹ ತುಳುನಾಡಿನ ರಾಜಧಾನಿಗಳು ಆಗಿದ್ದವು. ಚೌಟ ಅರಸು ಮನೆತನದ ಉಲ್ಲಾಳದ ಅಬ್ಬಕ್ಕ ರಾಣಿಯು 16ನೇ ಶತಮಾನದಲ್ಲಿ ಪೋರ್ಚುಗೀಸರ ವಿರುದ್ಧ ಹೋರಾಟ ನಡೆಸಿ ಅವರನ್ನು ಸೋಲಿಸಿದ್ದಳು. ನೋಡಿ, ಪೋರ್ಚುಗೀಸರ ವಿರುದ್ಧ ಹೋರಾಡಿದ ವೀರ ವನಿತೆ ಯಾರು ಅಂತ ಹಿಂದೆ ಎಕ್ಸಾಮಲ್ಲಿ ಕೇಳಿದ್ರು. ಉಲ್ಲಾಳದ ರಾಣಿ ಅಬ್ಬಕ್ಕ ಇವರು ಪೋರ್ಚುಗೀಸರ ವಿರುದ್ಧ ಹೋರಾಟ ಮಾಡ್ತಾರೆ. ನೆಕ್ಸ್ಟ್ ಮತಧರ್ಮ ಬರುತ್ತೆ. ತುಳುನಾಡಿನ ಅರಸರಲ್ಲಿ ಬಹುತೇಕ ಮಂದಿ ಜೈನರಾಗಿದ್ದರು. ಇಲ್ಲಿ ಬೌದ್ಧ, ಜೈನ, ವೀರಶೈವ, ನಾಥ, ಇಸ್ಲಾಂ, ಕ್ರೈಸ್ತ ಹೀಗೆ ಅನೇಕ ಮತೀಯರು ಇಲ್ಲಿ ನೆಲೆಸಿದ್ರು. ನಾಗಾರಾಧನೆ ಮತ್ತು ಭೂತಾರಾಧನೆ ತುಳುನಾಡಿನ 2 ಆರಾಧನಾ ಪಂಥಗಳಾಗಿದ್ದಾವೆ. ತುಳುನಾಡಿನ 2 ಆರಾಧನಾ ಪಂಥಗಳಿವೆ ಯಾವುವು? ನಾಗಾರಾಧನೆ ಮತ್ತು ಭೂತಾರಾಧನೆ. ನಾಗಮಂಡಲ ಒಂದು ವಿಸ್ತಾರವಾದ ನಾಗಾರಾಧನೆಯಾಗಿದೆ ಮತ್ತು ನಾಗ ಮತ್ತು ಭೂತವನ್ನು ಕೋಲ ಮತ್ತು ನೇಮ ಎಂದು ಆರಾಧಿಸಲಾಗ್ತಾ ಇತ್ತು. ನಾಗ ಮತ್ತು ಭೂತವನ್ನು ಕೋಲ ಮತ್ತು ನೇಮ ಅಂತೇಳಿ ಇಲ್ಲಿ ಆರಾಧನೆ ಮಾಡ್ತಾ ಇದ್ರು. ದ್ವೈತ ಮತ ಸ್ಥಾಪಕ ಮಧ್ವಾಚಾರ್ಯರು ತುಳುನಾಡಿನವರಾಗಿದ್ದಾರೆ. ಮಂಗಳೂರಿನ ಕದ್ರಿಯಲ್ಲಿರುವ ಮಂಜುನಾಥನ ದೇವಸ್ಥಾನವು ತುಳುನಾಡಿನ ಪ್ರಾಚೀನ ದೇವಸ್ಥಾನವಾಗಿದೆ. ತುಳುನಾಡಿನ ಪ್ರಾಚೀನ ದೇವಸ್ಥಾನ ಯಾವುದು ಅಂದಾಗ ಈ ಮಂಗಳೂರಿನಲ್ಲಿರ್ತಕ್ಕಂಥ ಮಂಜುನಾಥ ದೇವಾಲಯ ತುಳುನಾಡಿನ ಪ್ರಾಚೀನ ದೇವಸ್ಥಾನ ಆಗಿದೆ ನೋಡಿ. ತುಳುನಾಡಿನಲ್ಲಿ ಕ್ರೈಸ್ತರು ಶಿಕ್ಷಣ ಸಂಸ್ಥೆಗಳನ್ನು ಸ್ಥಾಪಿಸಿ ಶಿಕ್ಷಣ ಕ್ಷೇತ್ರಕ್ಕೆ ತಮ್ಮ ಕೊಡುಗೆಯನ್ನು ನೀಡಿದರು. ಒಂದು ನಿಮಿಷ. ಮಂಗಳೂರಿನಲ್ಲಿ ಮುದ್ರಣಾಲಯವನ್ನು ಸ್ಥಾಪಿಸಿದವರು ಸಹ ಇವರೇ. ಕ್ರೈಸ್ತರೇನು ಮಾಡ್ತಾರೆ? ಶಿಕ್ಷಣ ಸಂಸ್ಥೆಗಳನ್ನು ಸ್ಥಾಪನೆ ಮಾಡಿ ಶಿಕ್ಷಣ ಕ್ಷೇತ್ರಕ್ಕೆ ತಮ್ಮ ಕೊಡುಗೆಯನ್ನು ನೀಡ್ತಾರೆ ಈ ತುಳುನಾಡಿನಲ್ಲಿ. ಹಾಗೆ ಮಂಗಳೂರಿನಲ್ಲಿ ಒಂದು ಮುದ್ರಣಾಲಯವನ್ನು ಕೂಡ ಈ ಕ್ರೈಸ್ತರು ಸ್ಥಾಪನೆ ಮಾಡ್ತಾರೆ. ಫರ್ಡಿನೆಂಡ್ ಕಿಟಲ್ ಅವರು ರಚಿಸಿದ ಕನ್ನಡ ನಿಘಂಟು ಬಾಸೆಲ್ ಮಿಷನ್ ಮುದ್ರಣಾಲಯದಲ್ಲಿ ಅಚ್ಚಾಯಿತು. ಅಂದರೆ ಈ ಕನ್ನಡ ನಿಘಂಟನ್ನು ರಚನೆ ಮಾಡಿದವರು ಫರ್ಡಿನೆಂಡ್ ಕಿಟಲ್, ನೆನಪಲ್ಲಿರಲಿ ಇದು. ತುಳು ನಿಘಂಟನ್ನು ರಚಿಸಿದವರು ಜರ್ಮನಿಯಿಂದ ಬಂದ ಮೆನ್ನರ್. ತುಳು ನಿಘಂಟು ಮೆನ್ನರ್ ಅವರು ರಚನೆ ಮಾಡ್ತಾರೆ. ಇವರು ಜರ್ಮನಿಯಿಂದ ಬಂದವರಾಗಿದ್ದಾರೆ. ಹಾಗೆ ಕನ್ನಡ ನಿಘಂಟನ್ನು ರಚನೆ ಮಾಡಿದವರು ಫರ್ಡಿನೆಂಡ್ ಕಿಟಲ್. ಪ್ರಾರಂಭದಲ್ಲಿ ತುಳುನಾಡಿನಲ್ಲಿ ಕ್ರೈಸ್ತ ರಿಲಿಜನ್ ಪ್ರಚಾರವನ್ನು ವಿದೇಶಿ ಪಾದ್ರಿಗಳು ಮಾಡಿದರು. ಮುಂದೆ ಈ ಕಾರ್ಯವನ್ನು ದೇಶೀಯರು ಮುಂದುವರೆಸಿದರು. ಅಂದರೆ ವಿದೇಶಿ ಪಾದ್ರಿಗಳೇನು ಮಾಡ್ತಾರೆ? ಕ್ರೈಸ್ತ ಮತವನ್ನು ಪ್ರಚಾರ ಮಾಡ್ತಾರೆ. ಆದರೆ ಮುಂದೆ ನಮ್ಮ ದೇಶೀಯರೇ ನಮ್ಮ ದೇಶದಲ್ಲಿರ್ತಕ್ಕಂಥ ಪಾದ್ರಿಗಳು ಇದನ್ನು ಪ್ರಚಾರ ಮಾಡ್ತಾರೆ. ಅನೇಕ ಸುಂದರ ಚರ್ಚ್ಗಳು ಇಲ್ಲಿ ನಿರ್ಮಾಣವನ್ನು ಮಾಡಿದ್ದಾರೆ. ಓಕೆ. ಪ್ರಾಚೀನ ಕಾಲದಿಂದಲೂ ಅರಬ್ ದೇಶದೊಂದಿಗೆ ತುಳುನಾಡು ವ್ಯಾಪಾರ ಸಂಬಂಧವನ್ನು ಇರಿಸಿಕೊಂಡಿತ್ತು. ತುಳುನಾಡೇನು ವ್ಯಾಪಾರ ಸಂಬಂಧ ಪ್ರಾಚೀನ ಕಾಲದಿಂದಲೂ ಅರಬ್ ದೇಶದೊಂದಿಗೆ
ವ್ಯಾಪಾರ ಸಂಬಂಧವನ್ನು ಹೊಂದಿರುತ್ತೆ. ಇದರ ಫಲವಾಗಿ ಇಲ್ಲಿ ಇಸ್ಲಾಂ ರಿಲಿಜನ್ ಪ್ರಚಾರಕ್ಕೆ ಬಂದಿತು. ನೋಡಿ, ರಿಲಿಜನ್ ಅಂದರೆ ಧರ್ಮ ಅಂತ ಅರ್ಥ. ಇಂಗ್ಲೀಷಲ್ಲಿ ರಿಲಿಜನ್ ಅಂತ ಕೊಟ್ಟಿದ್ದಾರೆ. ಇಸ್ಲಾಂ ಧರ್ಮ ಇಲ್ಲಿ ಏನಾಗುತ್ತೆ, ಪ್ರಚಾರಕ್ಕೆ ಬರುತ್ತೆ. ಮುಸಲ್ಮಾನರು ಪ್ರಾರ್ಥನೆ ಮಾಡಲು ಅಲ್ಲಲ್ಲಿ ಆಕರ್ಷಕ ಮಸೀದಿಗಳನ್ನು ನಿರ್ಮಿಸಿಕೊಂಡರು. ಈ ಇಸ್ಲಾಂ ಧರ್ಮ ಪ್ರಚಾರಕ್ಕೆ ಬರುತ್ತೆ ಅಂದಮೇಲೆ ಅವರು ಪ್ರಾರ್ಥನಾ ಮಂದಿರಗಳು ಸಹ ಇಲ್ಲಿ ಸ್ಥಾಪನೆ ಆಗೋದು ಸಹಜನೇ. ಓಕೆ, ನೆಕ್ಸ್ಟ್ ವಾಸ್ತುಶಿಲ್ಪವನ್ನು ನೋಡೋಣ. ಕದ್ರಿ ಮಂಜುನಾಥ ದೇವಸ್ಥಾನದಲ್ಲಿ ಸುಂದರವಾದ ಅವಲೋಕಿತೇಶ್ವರನ ಬೃಹದಾಕಾರದ ಕಂಚು ಶಿಲ್ಪವಿದೆ. ಅವಲೋಕಿತೇಶ್ವರನ ಕಂಚು ಶಿಲ್ಪ ಎಲ್ಲಿದೆ ಅಂದರೆ ಕದ್ರಿಯಲ್ಲಿರ್ತಕ್ಕಂಥ ಮಂಜುನಾಥ ದೇವಾಲಯ ಐತಲ್ಲ, ಅಲ್ಲಿ ಇದೆ. ಇದು 1,000 ವರ್ಷಗಳಷ್ಟು ಹಳೆಯದು. 1,000 ಅಂತಂದರೆ 1,000 ವರ್ಷಗಳಷ್ಟು ಹಳೆಯದು ಅಂತ ಅರ್ಥ. ಮೂಡುಬಿದ್ರೆಯ 1000 ಕಂಬದ ಬಸದಿ ಮತ್ತು ಕಾರ್ಕಳ, ವೇಣೂರು ಹಾಗೂ ಧರ್ಮಸ್ಥಳಗಳಲ್ಲಿರುವ ಗೊಮ್ಮಟೇಶ್ವರ ಜೈನ ಸಂಸ್ಕೃತಿಯ ಸಂಕೇತವಾಗಿದೆ. ನೋಡಿ, ಹಿಂದೆ ಎಕ್ಸಾಮಲ್ಲಿ ಕೊಟ್ಟಿದ್ರು ಈ ಥರ ಗೊಮ್ಮಟೇಶ್ವರ ವಿಗ್ರಹಗಳು ಈ ಒಂದು ಸ್ಥಳದಲ್ಲಿ ಕಂಡು ಬರೋದಿಲ್ಲ ಅಂತ 1, 2, 3, 4 ಈ ಥರ ಆಪ್ಷನ್ಸ್ ಕೊಟ್ಟು ಅದರಲ್ಲಿ ಒಂದು ಬೇರೆ ಈ ಥರ ಜಿಲ್ಲೆ ಕೊಟ್ಟಿದ್ರು. ಮೂಡುಬಿದ್ರೆನಲ್ಲೂ ಗೊಮ್ಮಟೇಶ್ವರ ಮೂರ್ತಿ ಇದೆ, ಆಮೇಲೆ ಕಾರ್ಕಳದಲ್ಲೂ ಇದೆ, ವೇಣೂರದಲ್ಲೂ ಇದೆ, ಆಮೇಲೆ ಧರ್ಮಸ್ಥಳದಲ್ಲೂ ಸಹ ಗೊಮ್ಮಟೇಶ್ವರನ ವಿಗ್ರಹಗಳು ಇದ್ದಾವೆ. 4 ಸ್ಥಳಗಳಲ್ಲಿ ಇದ್ದಾವೆ ನೋಡಿ, ನೆನಪಲ್ಲಿ ಇಟ್ಕೊಳ್ರಿ. ಇಲ್ಲಿ ಪ್ರಸಿದ್ಧ ದೈವಗಳಾದ ಕೋಟಿ ಚೆನ್ನಯ್ಯರ ಗರೋಡಿಗಳು ಸಹ ಕಾಣಿಸುತ್ತವೆ. ಇಲ್ಲಿದೆ ನೋಡಿ, ಅವಲೋಕಿತೇಶ್ವರ ಕಂಚು ಶಿಲ್ಪ. ಇದು 1,000 ವರ್ಷಗಳಷ್ಟು ಹಳೆಯದು ನೋಡಿ. ನೆಕ್ಸ್ಟ್ 1000 ಕಂಬಗಳ ಬಸದಿ ಮೂಡುಬಿದಿರೆ. ನೋಡಿ ಎಷ್ಟು ಚೆನ್ನಾಗಿದೆ ನೋಡೋದಕ್ಕೆ. ಓಕೆ, ನೆಕ್ಸ್ಟ್ ಜನಪದ. ಕುಂಬಳ ಅಂದರೆ ಕಂಬಳ ಅಂತ ಅರ್ಥ. ಕೋಳಿ ಅಂಕ, ಚೆನ್ನೆ ಮುಂತಾದವು ತುಳುನಾಡಿನ ಕೆಲವು ಜಾನಪದ ಆಟಗಳು ಆಗಿದ್ದಾವೆ. ಯಕ್ಷಗಾನ ಮತ್ತು ತಾಳಮದ್ದಳೆ ಇಲ್ಲಿನ ಪ್ರಸಿದ್ಧ ಪ್ರಾಚೀನ ಕಲೆಗಳಾಗಿದ್ದಾವೆ. ಯಕ್ಷಗಾನ ಆಮೇಲೆ ತಾಳಮದ್ದಳೆ ಇವೇನಾಗಿದ್ದಾವೆ, ತುಳುನಾಡಿನ ಪ್ರಾಚೀನ ಕಲೆಗಳಾಗಿದ್ದಾವೆ ನೋಡಿ. ನೆಕ್ಸ್ಟ್ ಬ್ರಿಟಿಷರ ಆಡಳಿತ ಬರುತ್ತೆ. 19ನೇ ಶತಮಾನದ ಪ್ರಾರಂಭದಿಂದ ಕರ್ನಾಟಕದ ಕರಾವಳಿ ಪ್ರದೇಶದಲ್ಲಿ ಬ್ರಿಟಿಷರು ಆಡಳಿತವನ್ನು ನಡೆಸ್ತಾರೆ. ಆಗ ಕರಾವಳಿಯನ್ನ ಕೆನರಾ ಜಿಲ್ಲೆ ಅಂತ ಇವರು ಕರೀತಾರೆ. ಮುಂದೆ ಕೆನರಾ ಜಿಲ್ಲೆಯನ್ನು 2 ಭಾಗಗಳಾಗಿ ವಿಂಗಡಣೆ ಮಾಡಿ ಉತ್ತರ ಕನ್ನಡ ಅಂದರೆ ನಾರ್ತ್ ಕೆನರಾ ಅಂತ ಕರೀತಾರೆ, ದಕ್ಷಿಣ ಭಾಗವನ್ನು ದಕ್ಷಿಣ ಕನ್ನಡ ಸೌತ್ ಕೆನರಾ ಅಂತ ಇವರು ಕರೀತಾರೆ. ನೆಕ್ಸ್ಟ್ ಸ್ವಾತಂತ್ರ್ಯ ಸಂಗ್ರಾಮ ಬರುತ್ತೆ. ತುಳುನಾಡಿನ ಸ್ವಾತಂತ್ರ್ಯ ಹೋರಾಟಗಾರರಲ್ಲಿ ಕಾರ್ನಾಡು ಸದಾಶಿವರಾವ್ ಮತ್ತು ಅತ್ತಾವರ ಯಲ್ಲಪ್ಪ ಅಗ್ರಗಣ್ಯರು. ಕಾರ್ನಾಡು ಸದಾಶಿವರಾವ್ ಮತ್ತು ಅತ್ತಾವರ ಯಲ್ಲಪ್ಪ ಇವರೇನು ಮಾಡ್ತಾರೆ, ಈ ತುಳುನಾಡಿನಲ್ಲಿ ಸ್ವಾತಂತ್ರ್ಯ ಹೋರಾಟಕ್ಕೆ ಮುನ್ನಡಿಯನ್ನು ಹಾಕ್ತಾರೆ, ಅಂದರೆ ನಾಂದಿ ಹಾಕ್ತಾರೆ. ಇವರಿಬ್ಬರು ತುಂಬ ಅಗ್ರಗಣ್ಯರಾಗ್ತಾರೆ ಈ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ. ದೇಶಭಕ್ತರೆಂದು ಕರೆಸಿಕೊಂಡ ಕಾರ್ನಾಡು ಸದಾಶಿವರಾವ್ ಮಾಡಿರುವ ಹರಿಜನ ಸೇವೆ ಮರೆಯಲಾಗದ್ದು. ದೇಶಭಕ್ತ ಅಂತೇಳಿ ಕರೀತಾರೆ ಇವರಿಗೆ, ಕಾರ್ನಾಡು ಸದಾಶಿವರಾವ್. ನೋಡಿ ಕೊಡ್ತಾರೆ ಈ ಥರ, ದೇಶಭಕ್ತ ಅಂತಂದರೆ ಯಾರು ಅಂತ. ಕಾರ್ನಾಡು ಸದಾಶಿವರಾವ್ ಅವರನ್ನ ದೇಶಭಕ್ತ ಅಂತ ಕರೀತಾರೆ. ಇವರು ಹರಿಜನ ಸೇವೆಯನ್ನು ಮಾಡ್ತಾರೆ. ದಲಿತ ವರ್ಗದ ಹಲವು ಮಕ್ಕಳಿಗೆ ತಮ್ಮ ಮನೆಯಲ್ಲಿ ಅವರು ಊಟ ಹಾಕ್ತಾ ಇದ್ರು. ದೇಶಕ್ಕಾಗಿ ಸರ್ವಸ್ವವನ್ನು ಕೂಡ ತ್ಯಾಗ ಮಾಡಿದ ಉಜ್ವಲ ತಾರೆ ಇವರು ಆಗಿದ್ದಾರೆ, ಕಾರ್ನಾಡು ಸದಾಶಿವರಾವ್. ಓಕೆ, ನೆಕ್ಸ್ಟ್ ಅತ್ತಾವರ ಯಲ್ಲಪ್ಪ ಅವ್ರ ಬಗ್ಗೆ ಬರುತ್ತೆ. ಅತ್ತಾವರ ಯಲ್ಲಪ್ಪ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರು ಸ್ಥಾಪಿಸಿದ ಆಜಾದ್ ಹಿಂದ್ ಫೌಜ್ ಅಂತ ಇರುತ್ತೆ. ಆಜಾದ್ ಹಿಂದ್ ಸರ್ಕಾರದ ಮಂತ್ರಿಮಂಡಲದಲ್ಲಿ ಮಂತ್ರಿಯಾಗಿ ಸೇವೆಯನ್ನು ಸಲ್ಲಿಸ್ತಾ ಇರ್ತಾರೆ. ಯಾರು? ಅತ್ತಾವರ ಯಲ್ಲಪ್ಪ ಇವರು. ನೇತಾಜಿಯವರ ಆಜಾದ್ ಹಿಂದ್ ಫೌಜಿನಲ್ಲಿ 15 ವರ್ಷಗಳ ಕಾಲ ಅವರು ಸೇನಾಧಿಕಾರಿಯಾಗಿದ್ದರು. ಈ ಆಜಾದ್ ಹಿಂದ್ ಫೌಜನ್ನು ಸುಭಾಷ್ ಚಂದ್ರ ಬೋಸ್ ಅವರು ಸ್ಥಾಪನೆ ಮಾಡ್ತಾರೆ. ಇದರಲ್ಲಿ ಈ ಅತ್ತಾವರ ಯಲ್ಲಪ್ಪ ಅವರು 15 ವರ್ಷಗಳ ಕಾಲ ಸೇನಾಧಿಕಾರಿಯಾಗಿ ಸೇವೆಯನ್ನು ಸಲ್ಲಿಸ್ತಾರೆ. ಅಸ್ಪೃಶ್ಯತೆ ವಿರುದ್ಧ ಚಳುವಳಿ, ದಲಿತ ಹೆಣ್ಣು ಮಕ್ಕಳಿಗಾಗಿ ಶಿಕ್ಷಣ ಮುಂತಾದ ದಲಿತೋದ್ಧಾರ ಕಾರ್ಯಗಳನ್ನು ಮಾಡಿದವರಲ್ಲಿ ಕುದ್ಮಲ್ ರಂಗಾರಾವ್ ಮುಂಚೂಣಿಯಲ್ಲಿದ್ದರು. ಕುದ್ಮಲ್ ರಂಗಾರಾವ್ ಏನೇನು ಸಹಾಯವನ್ನು, ಏನೇನು ಸಮಾಜಮುಖಿ ಸೇವೆಯನ್ನು ಮಾಡ್ತಾರೆ ಅಂದರೆ ಅಸ್ಪೃಶ್ಯತೆ ವಿರುದ್ಧ ಚಳುವಳಿಯನ್ನು ಮಾಡ್ತಾರೆ. ಆಗಿನ ಕಾಲದಲ್ಲಿ ಅಸ್ಪೃಶ್ಯತೆ ಆಚರಣೆ ತುಂಬಾ ಮಾಡ್ತಾ ಇರ್ತಾರೆ. ಅವ್ರ ವಿರುದ್ಧ ಚಳುವಳಿಯನ್ನು ಮಾಡ್ತಾರೆ. ಆಮೇಲೆ ದಲಿತ ಹೆಣ್ಣು ಮಕ್ಕಳಿಗಾಗಿ ಶಿಕ್ಷಣವನ್ನು ಕೊಡಿಸ್ತಾರೆ. ದಲಿತೋದ್ಧಾರ ಕಾರ್ಯಗಳನ್ನು ಇವರು ಮಾಡ್ತಾರೆ.
ಅಸ್ಪೃಶ್ಯತೆ ಎಂದರೇನು, ಈ ಕೀಳು ಜನಾಂಗದವರು ಇರ್ತಾರಲ್ಲ ಅವರನ್ನ ಮುಟ್ಟೋದಿಲ್ಲ ಅಂತಹ ಅನಿಷ್ಟ ಪದ್ಧತಿ ಅಲ್ಲಿ ಆಚರಣೆಯಲ್ಲಿರುತ್ತೆ. ಅದ್ರ ವಿರುದ್ಧ ಇವರು ಹೋರಾಡ್ತಾರೆ ಕುದ್ಮಲ್ ರಂಗಾರಾವ್ ಅವರು. ಮಹಾತ್ಮ ಗಾಂಧೀಜಿ ಮಂಗಳೂರಿಗೆ ಬಂದಾಗ ಅವರ ಕಾರ್ಯಗಳನ್ನ ಕಂಡು ಮೆಚ್ಚುಗೆಯನ್ನ ವ್ಯಕ್ತಪಡಿಸ್ತಾರೆ. ಮಹಾತ್ಮ ಗಾಂಧೀಜಿ ಮಂಗಳೂರಿಗೆ ಭೇಟಿ ಕೊಡ್ತಾರಲ್ಲ ಆವಾಗ ಇವ್ರ ಬಗ್ಗೆ ಮೆಚ್ಚುಗೆಯನ್ನ ವ್ಯಕ್ತಪಡಿಸ್ತಾರೆ ಮಹಾತ್ಮ ಗಾಂಧೀಜಿಯವರು. ಇಲ್ಲಿದ್ದಾರೆ ನೋಡಿ, ಕಾರ್ನಾಡ್ ಸದಾಶಿವರಾವ್, ಇವರಿಗೆ ದೇಶಭಕ್ತ ಅಂತ ಕರೀತಾರೆ. ಅತ್ತಾವರ ಯಲ್ಲಪ್ಪ ಇವರು, ಆಮೇಲೆ ಕುದ್ಮಲ್ ರಂಗಾರಾವ್ ಇವರು. ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ತುಳುನಾಡು ದಾಖಲೆಯನ್ನು ಸ್ಥಾಪಿಸುತ್ತೆ. ನೋಡಿ, ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಇವರು ಸಾಧನೆಯನ್ನ ಮಾಡ್ತಾರೆ. ಕೆನರಾ ಕಾರ್ಪೊರೇಷನ್, ಸಿಂಡಿಕೇಟ್, ಕರ್ನಾಟಕ ಮತ್ತು ವಿಜಯ ಬ್ಯಾಂಕ್ಗಳು ಸ್ವಾತಂತ್ರ್ಯ ಪೂರ್ವದಲ್ಲಿ ಇಲ್ಲಿ ಸ್ಥಾಪನೆಗೊಂಡವು. ನೋಡಿ, ಒಂದಲ್ಲ ಎರಡಲ್ಲ 4 ಬ್ಯಾಂಕ್ಗಳು ಸ್ಥಾಪನೆ ಮಾಡ್ತಾರೆ. ಕೆನರಾ ಕಾರ್ಪೊರೇಷನ್ ಬ್ಯಾಂಕ್, ಸಿಂಡಿಕೇಟ್ ಬ್ಯಾಂಕ್, ಕರ್ನಾಟಕ ಬ್ಯಾಂಕ್ ಮತ್ತು ವಿಜಯ ಬ್ಯಾಂಕ್. ಎಷ್ಟು? 5 ಬ್ಯಾಂಕ್ಗಳಾಗ್ತವೆ. ಇವೇನು ಸ್ವಾತಂತ್ರ್ಯ ಪೂರ್ವದಲ್ಲೇ ಇಲ್ಲಿ ತುಳುನಾಡಿನಲ್ಲಿ ಸ್ಥಾಪನೆಗೊಂಡಿರ್ತಕ್ಕಂಥ ಬ್ಯಾಂಕ್ಗಳಾಗಿದ್ದಾವೆ. ದೇಶದ ಉದ್ದಗಲದಲ್ಲಿ ಹಬ್ಬಿಕೊಂಡಿರುವ ಈ ಪ್ರಸಿದ್ಧ ಬ್ಯಾಂಕುಗಳು ಸಾವಿರಾರು ಶಾಖೆಗಳು ಭಾರತದ ಅರ್ಥವ್ಯವಸ್ಥೆಗೆ ವಿಶೇಷ ಕೊಡುಗೆಯನ್ನ ನೀಡಿವೆ. ಭಾರತಕ್ಕೆ ವಿಶೇಷ ಕೊಡುಗೆಯನ್ನ ನೀಡ್ತವೆ ಈ ಬ್ಯಾಂಕುಗಳು. ಇವುಗಳು ಸಾವಿರಾರು ಶಾಖೆಗಳನ್ನ ಹೊಂದಿ ದೇಶದ ಅರ್ಥವ್ಯವಸ್ಥೆಗೆ ಕೊಡುಗೆಯನ್ನ ನೀಡುತ್ತೆ. ಲಕ್ಷಾಂತರ ಮಂದಿಗೆ ಅವು ಉದ್ಯೋಗದ ಅವಕಾಶವನ್ನ ಕಲ್ಪಿಸುತ್ತವೆ. ನೋಡಿ, ಬ್ಯಾಂಕ್ಗಳು ಎಷ್ಟು ಲಕ್ಷಾಂತರ ಮಂದಿಗೆ ಉದ್ಯೋಗವನ್ನ ನೀಡುತ್ತೆ. ಓಕೆ, ನೆಕ್ಸ್ಟ್ 1956ರಲ್ಲಿ ಉತ್ತರ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಗಳು ಕರ್ನಾಟಕದೊಂದಿಗೆ ಸೇರ್ಪಡೆಗೊಂಡವು. ಈ 1956ರಲ್ಲಿ ರಾಜ್ಯ ಪುನರ್ವಿಂಗಡಣೆ ಆಯೋಗ ಬರುತ್ತೆ. ಆ ಆಯೋಗದ ಪ್ರಕಾರ ಉತ್ತರ ಕನ್ನಡ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಗಳು ಕರ್ನಾಟಕದೊಂದಿಗೆ ವಿಲೀನ ಆಗ್ತವೆ. ಇದಕ್ಕೆ ಮುನ್ನ ದಕ್ಷಿಣ ಕನ್ನಡ ಜಿಲ್ಲೆ ಮದ್ರಾಸು ಅಧಿಪತ್ಯಕ್ಕೆ ಸೇರಿತ್ತು. ದಕ್ಷಿಣ ಕನ್ನಡ ಜಿಲ್ಲೆಯನ್ನು ಮದ್ರಾಸು ಪ್ರಾಂತ್ಯದ ಅಧಿಪತ್ಯಕ್ಕೆ ಸೇರಿರುತ್ತೆ. ದಕ್ಷಿಣ ಕನ್ನಡ ಜಿಲ್ಲೆಯನ್ನ ವಿಂಗಡಿಸಿ ಉಡುಪಿ ಜಿಲ್ಲೆಯಾಗಿ ರಚನೆ ಮಾಡ್ತಾರೆ. ಎಷ್ಟರಲ್ಲಿ? 1997ರಲ್ಲಿ. ಅದಕ್ಕೂ ಮುಂಚೆ ಏನಾಗಿರುತ್ತೆ, ಈ ಕರಾವಳಿ ಭಾಗವನ್ನ ತುಳುನಾಡನ್ನ ಉತ್ತರ ಕನ್ನಡ ಮತ್ತು ದಕ್ಷಿಣ ಕನ್ನಡ ಅಂತೇಳಿ ಬ್ರಿಟಿಷರು ವಿಂಗಡಣೆಯನ್ನ ಮಾಡಿರ್ತಾರೆ. ಅದು ಹಾಗೇನೆ ಇರುತ್ತೆ. ಅದರಲ್ಲೇನು ಉಡುಪಿ ಅಂತ ಜಿಲ್ಲೆ ರಚನೆ ಆಗಿರೋದಿಲ್ಲ. ಈ 1956ರಲ್ಲಿ ಕರ್ನಾಟಕದೊಂದಿಗೆ ವಿಲೀನ ಆದ್ಮೇಲೆ 1997ರಲ್ಲಿ ದಕ್ಷಿಣ ಕನ್ನಡವನ್ನ ವಿಭಜನೆ ಮಾಡಿ ಉಡುಪಿ ಜಿಲ್ಲೆಯನ್ನ ರಚನೆ ಮಾಡ್ತಾರೆ. ಓಕೆ, ನೆಕ್ಸ್ಟ್ ಹೈದರಾಬಾದ್ ಕರ್ನಾಟಕದ ಬಗ್ಗೆ ನೋಡೋಣ. ಬೇಡ ನಾಯಕರ ದಂಗೆಗಳು. ವಿಜಯನಗರ ಸಾಮ್ರಾಜ್ಯದ ಅವನತಿಯ ನಂತರ ಹೈದರಾಬಾದ್ ಕರ್ನಾಟಕ, ಇದನ್ನ ಕಲ್ಯಾಣ ಕರ್ನಾಟಕ ಎಂದು ಕರೆಯಲಾಗುತ್ತೆ. ಈ ಪ್ರೆಸೆಂಟ್ ಇದಕ್ಕೇನಂತ ಕರೀತಾರೆ? ಕಲ್ಯಾಣ ಕರ್ನಾಟಕ ವಿಭಾಗ ಅಂತ ಕರೀತಾರೆ ಹೈದರಾಬಾದ್ ಕರ್ನಾಟಕ ವಿಭಾಗವನ್ನ. ಹೈದರಾಬಾದ್ ಕರ್ನಾಟಕ ಬೇಡ ನಾಯಕ ಪಾಳೆಗಾರರ ಪ್ರಾಬಲ್ಯವಿತ್ತು. ಈ ಹೈದರಾಬಾದ್ ಕರ್ನಾಟಕದಲ್ಲಿ ಬೇಡ ನಾಯಕರು ತುಂಬಾ ಪ್ರಾಬಲ್ಯವನ್ನ ಹೊಂದಿರ್ತಾರೆ. ಹೋರಾಟಗಾರರಾಗಿದ್ದ ಅವರು 1800ರ ಆನಂತರ ಬ್ರಿಟಿಷರ ವಿರುದ್ಧ ನಡೆಸಿದ ದಂಗೆಗಳಾದರೂ ಎಣಿಕೆ ಇಲ್ಲದ್ದು. ಅಂದ್ರೆ 1800ರ ನಂತರ ಇವರು ಬೇಡ ನಾಯಕರು ಬ್ರಿಟಿಷರ ವಿರುದ್ಧ ಸಾಕಷ್ಟು ಯುದ್ಧಗಳನ್ನ ಮಾಡ್ತಾರೆ. ತುಂಬಾ ಹೋರಾಟವನ್ನ ನಡೆಸ್ತಾರೆ ಬ್ರಿಟಿಷರ ವಿರುದ್ಧ. ಕಾರಣ ಏನಂತಂದ್ರೆ, ಕಾರಣಗಳು ಅಂತ ಕೊಟ್ಟಿದ್ದಾರೆ. ಸ್ಥಳೀಯ ಜಮೀನ್ದಾರರ ಶೋಷಣೆ ಮತ್ತು ಬ್ರಿಟಿಷರ ಜಾರಿಗೆ ತಂದಿದ್ದ ಶಸ್ತ್ರಾಸ್ತ್ರ ಕಾಯ್ದೆ, ಅರಣ್ಯ ಕಾಯ್ದೆ ಹಾಗೂ ಅವರ ದಬ್ಬಾಳಿಕೆಗಳಿಂದ ಬೇಸತ್ತ ಸ್ಥಳೀಯರು, ಪಾಳೆಗಾರರು ಮತ್ತು ಜನಸಾಮಾನ್ಯರು ಪ್ರತಿಭಟನೆಗೆ ಇಳಿದರು. ಈ ಬೇಡ ನಾಯಕರು ಬೇಟೆಯನ್ನ ಆಡಿ ತಮ್ಮ ಜೀವನವನ್ನ ನಡೆಸ್ತಾ ಇರ್ತಾರೆ. ಬೇಟೆ ಆಡಬೇಕಾದ್ರೆ ಕೆಲವೊಂದಿಷ್ಟು ಶಸ್ತ್ರಾಸ್ತ್ರಗಳು ಅವ್ರಿಗೆ ಬೇಕಾಗುತ್ತೆ. ಅದು ಅವ್ರ ಜನ್ಮಸಿದ್ಧ ಹಕ್ಕು ಆಗಿರುತ್ತೆ. ಶಸ್ತ್ರಾಸ್ತ್ರಗಳು ಹೊಂದೋದು ಅವರ ಹಕ್ಕು ಆಗಿರುತ್ತೆ. ಇವ್ರೇನ್ ಮಾಡ್ತಾರೆ, ಬ್ರಿಟಿಷರು ಶಸ್ತ್ರಾಸ್ತ್ರ ಕಾಯ್ದೆನ ತಗೊಂಡ್ ಬಂದು ಯಾರೂ ಸಹ ಬ್ರಿಟಿಷರ ಅನುಮತಿ ಇರ್ಲಾರ್ದೇನೆ ಶಸ್ತ್ರಾಸ್ತ್ರಗಳನ್ನ ಹೊಂದಬಾರ್ದು ಅಂತ ಕಟ್ಟಾಜ್ಞೆಯನ್ನ ತಗೊಂಡ್ ಬರ್ತಾರೆ. ಅದೇ ರೀತಿಯಾಗಿ ಅರಣ್ಯ ಕಾಯ್ದೆನೂ ತರ್ತಾರೆ. ಆಮೇಲೆ ಜನರ ಮೇಲೆ ದಬ್ಬಾಳಿಕೆಯನ್ನ ಮಾಡ್ತಾ ಇರ್ತಾರೆ. ಇದರಿಂದ ಬೇಸತ್ತ ಸ್ಥಳೀಯರು, ಪಾಳೆಗಾರರು, ಜನಸಾಮಾನ್ಯರು ಏನ್ ಮಾಡ್ತಾರೆ, ಬ್ರಿಟಿಷರ ವಿರುದ್ಧ ರೊಚ್ಚಿಗೆದ್ದು ಪ್ರತಿಭಟನೆಗೆ ಇಳಿತಾರೆ. 1800ರ ಆನಂತರ ನಡೆದ 25ಕ್ಕೂ ಹೆಚ್ಚು ದಂಗೆಗಳಲ್ಲಿ ಬೇಡರೇ ಹೆಚ್ಚಾಗಿ ಭಾಗವಹಿಸುವುದನ್ನು ನಾವು ಕಾಣುತ್ತೇವೆ. ನೋಡಿ, 25ಕ್ಕೂ ಹೆಚ್ಚು ಬಾರಿ ದಂಗೆಯನ್ನ ಮಾಡ್ತಾರೆ. ಅದರಲ್ಲಿ ಬೇಡರು ಹೆಚ್ಚಾಗಿ ಕಾಣಿಸ್ಕೊಳ್ತಾರೆ.
ದಂಗೆಗಳ ಉದ್ದೇಶ ಬ್ರಿಟಿಷರನ್ನ ಹೊರದೂಡುವುದಾಗಿತ್ತು. ಬ್ರಿಟಿಷರು ತುಂಬ ಅನೈತಿಕವಾದ ಕೆಲಸಗಳನ್ನು ಮಾಡ್ತಾ ಇರ್ತಾರೆ, ಜನರ ಮೇಲೆ ತುಂಬ ದಬ್ಬಾಳಿಕೆ ಮಾಡ್ತಾ ಇರ್ತಾರೆ, ಶೋಷಣೆ ಮಾಡ್ತಾ ಇರ್ತಾರೆ, ಕ್ರೂರತನದಿಂದ ಜನರನ್ನು ನಡೆಸ್ಕೊಳ್ತಾ ಇರ್ತಾರೆ. ಇದರಿಂದ ಬೇಸತ್ತ ಜನರು ಇವ್ರ ವಿರುದ್ಧ ಪ್ರತಿಭಟನೆಗೆ ಇಳಿದಿರ್ತಾರೆ. ಇವ್ರ ಉದ್ದೇಶ ಏನಾಗಿರುತ್ತೆ, ಬ್ರಿಟಿಷರನ್ನ ಸಂಪೂರ್ಣವಾಗಿ ಭಾರತದಿಂದ ಹೊರದೂಡಿಸ್ಬೇಕು ಅನ್ನೋದು ಇವರ ಉದ್ದೇಶವಾಗಿರುತ್ತೆ. ನೆಕ್ಸ್ಟು ಹಲಗಲಿ ಬೇಡ ನಾಯಕರ ದಂಗೆ. ಹಲಗಲಿ ಬಾಗಲಕೋಟೆ ಜಿಲ್ಲೆಯ ಮುಧೋಳ ತಾಲೂಕಿನ ಒಂದು ಗ್ರಾಮ. ಹಲಗಲಿ ಏನಾಗಿದೆ, ಈ ಬಾಗಲಕೋಟೆ ಜಿಲ್ಲೆಯಲ್ಲಿ ಬರತಕ್ಕಂಥ ಒಂದು ಗ್ರಾಮ. ಈ ಗ್ರಾಮ ಇಂದಿಗೂ ಪೈಲವಾನರಿಗೆ ಪ್ರಸಿದ್ಧವಾಗಿದೆ. ಭಾರತ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಈ ಗ್ರಾಮ ಹೆಸರಾಯಿತು. ಅಲ್ಲಿಯ ಹೆಚ್ಚಿನ ಜನರು ಬೇಡ ನಾಯಕರು ಆಗಿದ್ದಾರೆ. ನೋಡಿ, ಈ ಗ್ರಾಮ ಏನಾಯ್ತಲ್ಲ ಹಲಗಲಿ, ಇದರಲ್ಲಿ ಹೆಚ್ಚು ಜನರು ಬೇಡ ನಾಯಕರೇ ಇದ್ದಾರೆ. ಬೇಟೆಗಾಗಿ ಮತ್ತು ಆತ್ಮರಕ್ಷಣೆಗಾಗಿ ಅವರಲ್ಲಿ ಆಯುಧಗಳ ಸಂಗ್ರಹವಿತ್ತು. ಓಕೆ, ಬೇಟೆ ಮಾಡೋದು, ಆತ್ಮರಕ್ಷಣೆ ಮಾಡೋದು ಅವರು ಒಂದು ಹಕ್ಕಾಗಿರುತ್ತೆ. ಆದ್ದರಿಂದ ಅವ್ರೇನು ಮಾಡ್ತಾರೆ, ಈ ಆಯುಧಗಳನ್ನು ಸಂಗ್ರಹವನ್ನು ಮಾಡಿರ್ತಾರೆ, ಅಂದರೆ ಆಯುಧಗಳನ್ನು ತಮ್ಮ ಹತ್ರ ಇಟ್ಕೊಂಡಿರ್ತಾರೆ. 1857ರಲ್ಲಿ ಬ್ರಿಟಿಷರು ಜಾರಿಗೆ ತಂದ ಶಸ್ತ್ರಾಸ್ತ್ರ ಕಾಯ್ದೆಯಂತೆ ಭಾರತೀಯರು ಸರ್ಕಾರದ ಅಪ್ಪಣೆ ಪಡೆದುಕೊಂಡೇ ಆಯುಧಗಳನ್ನು ಇರಿಸಿಕೊಳ್ಳಬಹುದಾಗಿತ್ತು. ಈ 1857ರ ದಂಗೆ ಆಗೋಕ್ಕೂ ಮುಂಚೆ, ಈ 1857ರಲ್ಲಿ ಬ್ರಿಟಿಷರು ಏನು ಮಾಡ್ತಾರೆ, ಶಸ್ತ್ರಾಸ್ತ್ರ ಕಾಯ್ದೆಯನ್ನು ಜಾರಿಗೆ ತರ್ತಾರೆ. ಆ ಕಾಯ್ದೆಯ ಉದ್ದೇಶ ಏನಾಗಿರುತ್ತೆ, ಸರ್ಕಾರದ ಅಪ್ಪಣೆ ಇರಲಾರ್ದೇನೆ ಯಾರೂ ಸಹ ಆಯುಧಗಳನ್ನು ಇಟ್ಕೊಳ್ಳೋಕ್ಕೆ ಅವಕಾಶ ಇರೋದಿಲ್ಲ. ಸ್ವಭಾವತಃ ಶೂರರು, ಸ್ವಾಭಿಮಾನಿಗಳು ಆದ ಬೇಡ ನಾಯಕರಿಗೆ ಇದು ನುಂಗಲಾರದ ತುತ್ತಾಯಿತು. ಇವರು ಸ್ವಾಭಿಮಾನಿಗಳು ಆಗಿರ್ತಾರೆ, ಆಮೇಲೆ ಶೂರರಾಗಿರ್ತಾರೆ. ಅವರು ಈ ಶಸ್ತ್ರಾಸ್ತ್ರಗಳನ್ನು ಹಿಡಿದುಕೊಂಡು ತುಂಬ ಅಂದರೆ ಸಾಕಷ್ಟು ಬೇಟೆಗಳನ್ನು ಆಡ್ತಾ ಇರ್ತಾರೆ. ಇದು ಅವರಿಗೆ ಒಂದು ಸ್ವಾಭಿಮಾನದ ಸಂಕೇತ ಕೂಡ ಆಗಿರುತ್ತೆ. ಇವರು ಈ ಕಾಯ್ದೆ ತಗೊಂಡು ಬಂದಮೇಲೆ ಅವರಿಗೇನಾಗುತ್ತೆ, ಒಂದು ನುಂಗಲಾರದ ತುತ್ತಾಗುತ್ತೆ. ಈ ಕಾರಣದಿಂದಾಗಿ ಘರ್ಷಣೆ ನಡೆದು ಬ್ರಿಟಿಷರು ಬೇಡ ನಾಯಕರ ಮೇಲೆ ದಾಳಿಯನ್ನು ನಡೆಸ್ತಾರೆ. ಜಡಗ, ಬಾಲ, ರಾಮಿ ಮುಂತಾದ ದಂಗೆ ನಾಯಕರು ಕೆಚ್ಚೆದೆಯಿಂದ ಹೋರಾಟ ನಡೆಸಿದರು. ದಾಳಿಯಲ್ಲಿ ಅನೇಕ ವೀರರು ಮರಣವನ್ನು ಹೊಂತಾರೆ. 290 ಜನರನ್ನು ಸೆರೆ ಹಿಡಿದು ಅವರಲ್ಲಿ 19 ಮಂದಿಯನ್ನು ಗಲ್ಲಿಗೇರಿಸಲಾಯಿತು. ಬ್ರಿಟಿಷರು ಏನು ಮಾಡ್ತಾರೆ, 290 ಜನರನ್ನು ಸೆರೆ ಹಿಡಿತಾರೆ, ಅಂದರೆ ಬಂದಿಯನ್ನಾಗಿ ಮಾಡ್ತಾರೆ. ಅದರಲ್ಲಿ 19 ಜನರಿಗೆ ಗಲ್ಲಿಗೆ ಏರಿಸ್ತಾರೆ, ಅಂದರೆ ನೇಣು ಹಾಕ್ತಾರೆ. ಹಲಗಲಿ ಬೇಡ ನಾಯಕರ ವೀರಗಾಥೆ ಕರ್ನಾಟಕದ ಸ್ವಾತಂತ್ರ್ಯ ಸಂಗ್ರಾಮದ ಇತಿಹಾಸದಲ್ಲಿ ಅಮರವಾಯಿತು. ಈ ಹಲಗಲಿ ಬೇಡ ನಾಯಕರ ದಂಗೆ ಏನಾಯ್ತಲ್ಲ, ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಒಂದು ಇತಿಹಾಸವಾಗಿ ಪರಿಣಮಿಸುತ್ತೆ. ನೆಕ್ಸ್ಟು ರಾಮಿ ಬರ್ತಾರೆ. ಇವರು ಒಬ್ಬ ಮಹಿಳೆ. ಹಲಗಲಿ ದಂಗೆಯಲ್ಲಿ 3 ಜನ ಬ್ರಿಟಿಷ್ ಸೈನಿಕರನ್ನು ಗುಂಡಿಕ್ಕಿ ಕೊಂದ ರಾಮಿ ಬೇಡರ ವೀರ ಮಹಿಳೆ. ಈಕೆ ಬೇಡರ ವೀರ ಮಹಿಳೆ. ಈಕೆ ಏನು ಮಾಡ್ತಾಳೆ, 3 ಜನ ಬ್ರಿಟಿಷ್ ಸೈನಿಕರಿಗೆ ಗುಂಡಿಕ್ಕಿ ಕೊಲ್ತಾಳೆ. ಈ ದಂಗೆಯಲ್ಲಿ ರಾಮಿ ವೀರ ಮರಣವನ್ನು ಹೊಂದುತ್ತಾಳೆ. ಓಕೆ, ನೆಕ್ಸ್ಟು ಹಲಗಲಿಯ ಬೇಡ ನಾಯಕರ ಕುರಿತು ಬರೆದಿರುವ ಲಾವಣಿಯ ಪ್ರಾರಂಭ ಹೀಗಿದೆ. ಹಲಗಲಿಯ ಬೇಡರು ಹುಲಿಗಿಂತ ಶೂರರು, ಚಲಿಸದೆ ನಿಂತು ಹೋರಾಡಿ ಮಡಿದವರು, ಕುಲ ಹಿರಿಮೆ ಮೆರೆಸಿ ಹೋಗ್ಯಾರ. ನೋಡಿ, ಇದರಲ್ಲೇ ಅರ್ಥ ಆಗುತ್ತೆ ಅವರು ಎಷ್ಟು ಸ್ವಾಭಿಮಾನಿಗಳು, ಎಷ್ಟು ಶೂರರು ಅಂತ. ನೆಕ್ಸ್ಟ್ ಸಿಂಧೂರ ಲಕ್ಷ್ಮಣ ಬರ್ತಾರೆ. ಸಿಂಧೂರ ಲಕ್ಷ್ಮಣ ಬ್ರಿಟಿಷರ ವಿರುದ್ಧ ಹೋರಾಟ ನಡೆಸಿದ ಓರ್ವ ಮಹಾವೀರ. ಸಾಂಗ್ಲಿ ಜಿಲ್ಲೆ ಜತ್ ತಾಲೂಕಿನ ಸಿಂಧೂರ ಗ್ರಾಮದಲ್ಲಿ ಬೇಡರ ಸಾಬು ಮತ್ತು ನರಸವ್ವ ಎಂಬ ದಂಪತಿಗಳಿಗೆ ಲಕ್ಷ್ಮಣನು ಜನಿಸ್ತಾನೆ. ಈತನ ಸಮಾಧಿ ಬೀಳಗಿಯಲ್ಲಿದೆ. ನೋಡಿ, ಬೀಳಗಿಯಲ್ಲಿ ಸಿಂಧೂರ ಲಕ್ಷ್ಮಣನ ಸಮಾಧಿ ಇದೆ. ಸಿಂಧೂರ ಗ್ರಾಮವು ಇನಾಂದಾರರ ಅಂದರೆ ಗೌಡರ ಆಳ್ವಿಕೆಯಿಂದ ತತ್ತರಿಸಿತು. ಅಲ್ಲಿ ಗೌಡರು ಆಳ್ವಿಕೆಯನ್ನು ಮಾಡ್ತಾ ಇರ್ತಾರೆ. ಇವರು ಸಹ ತುಂಬ ಕ್ರೂರತನದಿಂದ ಜನರನ್ನು ನಡೆಸ್ಕೊಳ್ತಾ ಇರ್ತಾರೆ. ಇದರಿಂದ ಅಲ್ಲಿನ ಜನ ತುಂಬ ಬೇಸತ್ತಿರ್ತಾರೆ. ಆದರೆ ಲಕ್ಷ್ಮಣ ಅವರ ವಿರುದ್ಧ ಬಂಡೆದ್ದ. ಲಕ್ಷ್ಮಣ ಕ್ರಮೇಣ ಬ್ರಿಟಿಷರಿಗೂ ಸಹ ವಿರೋಧಿ ಆಗ್ತಾನೆ. ಸಿಂಧೂರ ಲಕ್ಷ್ಮಣ ಏನು ಮಾಡ್ತಾನೆ, ಗೌಡರ ವಿರುದ್ಧ ಪ್ರತಿಭಟನೆಯನ್ನು ಮಾಡ್ತಾರೆ. ನೆಕ್ಸ್ಟು ಇದೇನಾಗುತ್ತೆ, ಬ್ರಿಟಿಷರಿಗೂ ಸಹ ಈತ ವಿರೋಧಿ ಆಗ್ತಾನೆ. ಲಕ್ಷ್ಮಣ ಬ್ರಿಟಿಷರ ಖಜಾನೆಗಳನ್ನು ಮತ್ತು ಶ್ರೀಮಂತರನ್ನ ದೋಚಿ ಹಣವನ್ನು ಬಡವರಿಗೆ ಹಂಚುತ್ತಿದ್ದ.
ಸಮಾಜಮುಖಿಯಾಗಿ ಶೋಷಿತರ ಸೇವೆಯನ್ನು ಮಾಡ್ತಾ ಇದ್ದ. ಆಮೇಲೆ ಊರ ಚಾವಡಿಯ ಮುಂದೆ ಲಕ್ಷ್ಮಣನನ್ನು ಕರೆಯಿಸಿ ಕಳ್ಳತನದ ಬಗ್ಗೆ ವಿಚಾರಣೆ ನಡೆಸಿದಾಗ ಅವನಿಗೆ ಅವಮಾನ ಆಯಿತು. ಈ ಊರಲ್ಲಿ ಒಂದು ಕಟ್ಟಿ ಅಂತಿರುತ್ತೆ, ಏನು ನ್ಯಾಯ ಪಂಚಾಯತಿ ಮಾಡೋದು ಒಂದು ಕಟ್ಟಿ ಇರುತ್ತಲ್ಲ, ಅಲ್ಲಿ ಈತನಿಗೆ ಕರೆಸಿ ಏನು ಮಾಡ್ತಾರೆ, ನೀನು ಕಳ್ಳತನ ಮಾಡಿದ್ದಿ ಅಂತೇಳಿ ವಿಚಾರಣೆ ನಡೆಸ್ತಾರಲ್ಲ, ಅದರಿಂದ ಈತನಿಗೆ ತುಂಬ ಅವಮಾನವಾಗುತ್ತೆ ಲಕ್ಷ್ಮಣನಿಗೆ. ಅಲ್ಲಿಂದ ಆತ ಪರಾರಿ ಆಗ್ತಾನೆ. ಪೊಲೀಸ್ ಅಧಿಕಾರಿಯನ್ನ ಅವನು ಕೊಂದಿದ್ದರಿಂದ ಅವನನ್ನು ಹಿಡಿಯಲು ಬ್ರಿಟಿಷರು ಶತಪ್ರಯತ್ನವನ್ನ ಮಾಡ್ತಾರೆ. ಮುಂದೆ ಅವನನ್ನು ಗುಂಡಿಕ್ಕಿ ಕೊಲ್ಲಲಾಯಿತು. ಈತ ಒಬ್ಬ ಬ್ರಿಟಿಷ್ ಅಧಿಕಾರಿಗೆ ಕೊಂದಿರ್ತಾನಲ್ಲ, ಹಾಗಾಗಿ ಬ್ರಿಟಿಷರು ಏನು ಮಾಡ್ತಾರೆ, ಈತನಿಗೆ ಹುಡುಕಾಡಿ ಸಾಕಾಗಿ ನೆಕ್ಸ್ಟ್ ಇವನಿಗೆ ಏನು ಮಾಡ್ತಾರೆ, ಗುಂಡಿಕ್ಕಿ ಕೊಂದುಬಿಡ್ತಾರೆ. ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ಕ್ರಾಂತಿಕಾರಿ ಸಿಂಧೂರ ಲಕ್ಷ್ಮಣ ಇತಿಹಾಸದ ಪುಟಗಳಲ್ಲಿ ಚಿರಸ್ಮರಣೆ ಆಗ್ತಾರೆ. ನೋಡಿ, ಇವರು ಸಹ ಸ್ವಾತಂತ್ರ್ಯಕ್ಕಾಗಿ ತುಂಬಾನೇ ಪ್ರಯತ್ನವನ್ನ ಮಾಡ್ತಾರೆ. ಓಕೆ, ನೆಕ್ಸ್ಟ್ ಸುರಪುರದ ನಾಯಕರು ಬರ್ತಾರೆ. ಯಾದಗಿರಿ ಜಿಲ್ಲೆಯ ಸುರಪುರವು ಕೃಷ್ಣಾ ಹಾಗೂ ಭೀಮಾ ನದಿಗಳ ಮಧ್ಯದಲ್ಲಿದೆ. ನೋಡಿ, ಕೃಷ್ಣಾ ಹಾಗೂ ಭೀಮಾ ನದಿಗಳ ಮಧ್ಯದಲ್ಲಿ ಯಾದಗಿರಿ ಜಿಲ್ಲೆಯ ಸುರಪುರ ಇದೆ. 1636ರಿಂದ 1858ರವರೆಗೆ 12 ಜನ ನಾಯಕ ಅರಸರು ಆಳ್ವಿಕೆಯನ್ನ ಮಾಡಿದ್ದಾರೆ. ಗಿಡ್ಡಿಪಿಡ್ಡ ನಾಯಕ ಇವರು ಈ ಮನೆತನದ ಸ್ಥಾಪಕರು ಆಗಿದ್ದಾರೆ. ಇವರ ಪೂರ್ವಜರು ವಿಜಯನಗರದ ಸೈನ್ಯದಲ್ಲಿದ್ದವರು. ವಿಜಯನಗರದ ಅವನತಿಯಾದ ಮೇಲೆ ಬೇರೆ ಬೇರೆ ಕಡೆ ಚದುರಿದ ಗುಂಪುಗಳಲ್ಲಿ ಇವರು ಒಬ್ಬರು. ಈ ವಿಜಯನಗರ ಸಾಮ್ರಾಜ್ಯ ಇರುತ್ತಲ್ಲ, ಅಲ್ಲಿ ಇವರೇನು, ಈ ಸುರಪುರದ ನಾಯಕರು ಏನಾಗಿರ್ತಾರೆ, ಸೈನ್ಯದಲ್ಲಿ ಇರ್ತಾರೆ. ಈ ವಿಜಯನಗರ ಸಾಮ್ರಾಜ್ಯ ಪತನ ಆದಮೇಲೆ ಇವರು ಈ ಕರ್ನಾಟಕದ ಬೇರೆ ಬೇರೆ ಭಾಗಗಳಲ್ಲಿ ಆಳ್ವಿಕೆಯನ್ನ ಮಾಡ್ತಾ ಇರ್ತಾರೆ. ಅದರಲ್ಲಿ ಇವರು ಸಹ ಒಬ್ರು, ಸುರಪುರದ ನಾಯಕರು ಸಹ ಒಬ್ಬರಾಗಿರ್ತಾರೆ. ಅನಂತರ ಬಿಜಾಪುರದ ಆದಿಲ್ ಶಾಹಿಗಳಿಂದ ಸರ್ದೇಶಗತಿಯನ್ನ ಪಡೆದು ವಾಗಿನಗೇರಿಯಲ್ಲಿ ಆಡಳಿತವನ್ನ ಪ್ರಾರಂಭಿಸ್ತಾರೆ. ಸರ್ದೇಶಗತಿಯನ್ನ ಪಡಿತಾರೆ ಈ ಬಿಜಾಪುರದ ಆದಿಲ್ ಶಾಹಿಗಳಿಂದ ಪಡೆದು ಈ ವಾಗಿನಗೇರಿಯಲ್ಲಿ ಇವರು ಆಡಳಿತವನ್ನ ಸ್ಟಾರ್ಟ್ ಮಾಡ್ತಾರೆ. ಬಹರಿಪಿಡ್ಡ ನಾಯಕ ಇವರೇನು ಇವರು 1687ರಿಂದ 1726ರವರೆಗೂ ಇರ್ತಾರೆ. ಈತ 1707ರಲ್ಲಿ ಸುರಪುರವನ್ನ ನಿರ್ಮಿಸುವ ಮೂಲಕ ಇದನ್ನು ರಾಜಧಾನಿಯನ್ನಾಗಿ ಮಾಡಿಕೊಂಡ. ನೋಡಿ, ಸುರಪುರವನ್ನ ನಿರ್ಮಿಸಿದವರು ಯಾರು ಅಂತ ಕೇಳಬಹುದು ಎಕ್ಸಾಮ್ ಅಲ್ಲಿ. ಸುರಪುರವನ್ನ ನಿರ್ಮಿಸಿದವರು ಬಹರಿಪಿಡ್ಡ ನಾಯಕ ಇವರು ಸ್ಥಾಪನೆ ಮಾಡ್ತಾರೆ. ಎಷ್ಟರಲ್ಲಿ ಅಂತ ಕೇಳಿದಾಗ 1707ರಲ್ಲಿ ಇವರು ಸ್ಥಾಪನೆಯನ್ನ ಮಾಡ್ತಾರೆ. ಇದೇ ಇವರ ರಾಜಧಾನಿ ಆಗತ್ತೆ. ನಂತರ ಬ್ರಿಟಿಷರು ಮತ್ತು ಹೈದರಾಬಾದ್ ನಿಜಾಮನ ಒಪ್ಪಂದದಂತೆ ಈ ಸಂಸ್ಥಾನವು ಅವರ ಅಧೀನಕ್ಕೆ ಬಂದಿತು. ಈ ಬ್ರಿಟಿಷರು ಮತ್ತು ಹೈದರಾಬಾದಿನ ನಿಜಾಮರು ಒಪ್ಪಂದವನ್ನ ಮಾಡ್ಕೊಂತಾರೆ. ಆವಾಗ ಇದೇನಾಗುತ್ತೆ, ಸುರಪುರ ಬ್ರಿಟಿಷರ ಅಧೀನಕ್ಕೆ ಹೋಗುತ್ತೆ. ಹೈದರಾಬಾದಿನ ನಿಜಾಮನ ಅಧೀನಕ್ಕೆ ಹೋಗುತ್ತೆ ಈ ಸುರಪುರ. ರಾಜ ಕೃಷ್ಣಪ್ಪ ನಾಯಕನ ನಂತರ ಆತನ ಮಗನಾದ ರಾಜ ನಾಲ್ವಡಿ ವೆಂಕಟಪ್ಪ ನಾಯಕ ಅಧಿಕಾರಕ್ಕೆ ಬಂದನು. ಅದೇ ವೇಳೆಯಲ್ಲಿ ಉತ್ತರ ಭಾರತದಲ್ಲಿ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ಕಾವು ಸುರಪುರವನ್ನ ತಟ್ಟಿತು. ಇವರು ಅಧಿಕಾರಕ್ಕೆ ಬರ್ತಾರಲ್ಲ, ಆಗ ಏನಾಗುತ್ತೆ, 1857ರಲ್ಲಿ ಈ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ನಡೀತಾ ಇರುತ್ತೆ. ಅದ್ರ ಕಾವು ಏನಾಗುತ್ತೆ, ಸುರಪುರವನ್ನು ಸಹ ತಟ್ಟುತ್ತೆ. ಅಂದ್ರೆ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಈ ಸುರಪುರದಲ್ಲೂ ಸಹ ಹರಡುತ್ತೆ. ನಾಲ್ವಡಿ ವೆಂಕಟಪ್ಪ ನಾಯಕನು ದಕ್ಷಿಣ ಭಾರತದ ರಾಜರನ್ನೆಲ್ಲ ಒಗ್ಗೂಡಿಸಿ ಬ್ರಿಟಿಷರ ವಿರುದ್ಧ ಸಮರ ಸಾರಲು ಹವಣಿಕೆಯಲ್ಲಿದ್ದನು. ಅಂದ್ರೆ ಈ ದಕ್ಷಿಣ ಭಾರತದ ಎಲ್ಲಾ ರಾಜರನ್ನ ಒಗ್ಗೂಡಿಸಿ ಬ್ರಿಟಿಷರ ವಿರುದ್ಧ ಹೋರಾಡಬೇಕು ಅಂತ ಈತ ಹಂಬಲಿಸ್ತಾನೆ. ಅರಬ್ ರೋಹಿಲ್ಲರನ್ನು ಸೈನ್ಯದಲ್ಲಿ ಸೇರಿಸಿಕೊಂಡನು. ನೋಡಿ, ಅರಬ್ ಮತ್ತೆ ರೋಹಿಲ್ಲರನ್ನ ಈತ ಏನ್ ಮಾಡ್ತಾನೆ, ಸೈನ್ಯದಲ್ಲಿ ಸೇರಿಸಿಕೊಳ್ತಾನೆ. ಯಾರು, ನಾಲ್ವಡಿ ವೆಂಕಟಪ್ಪ ನಾಯಕ ಇವರು. ಅಲ್ಲದೆ ಸೈನ್ಯವನ್ನ ತರಬೇತಿಗೊಳಿಸಲು ಪ್ರಾರಂಭ ಮಾಡ್ತಾನೆ. ಇದೆಲ್ಲದರ ಮಾಹಿತಿಯನ್ನ ಪಡೆದ ಬ್ರಿಟಿಷ್ ಅಧಿಕಾರಿ ಥಾರ್ನ್ಹಿಲ್ ಈತ 24ನೇ ಡಿಸೆಂಬರ್ 1857ರಂದು ಕ್ಯಾಪ್ಟನ್ ಕ್ಯಾಂಬಲ್ನಿಗೆ ಪತ್ರ ಬರೆದು ಕ್ಷಿಪ್ರ ಕಾರ್ಯಾಚರಣೆಯನ್ನ ಕೈಗೊಳ್ಳಲು ಆದೇಶಿಸಿದನು. ಈತ ಏನ್ ಮಾಡ್ತಾನೆ, ನಾಲ್ವಡಿ ವೆಂಕಟಪ್ಪ ನಾಯಕ ಬ್ರಿಟಿಷರ ವಿರುದ್ಧ ಈ ತರ ಹೋರಾಡಬೇಕು, ಈ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ಕಿಚ್ಚು ಈ ಸುರಪುರದಲ್ಲೂ ಬರುತ್ತಲ್ಲ,
ಆಗ ಈತ ಏನು ಮಾಡ್ತಾನೆ, ಅರಬ್ಬರು ಮತ್ತು ರೋಹಿಲ್ರನ್ನ ಸೈನ್ಯದಲ್ಲಿ ಸೇರಿಸ್ಕೊತಾನೆ. ಆಮೇಲೆ ಸೈನ್ಯಕ್ಕೆ ತರಬೇತಿಯನ್ನು ಕೊಡ್ತಾ ಇರ್ತಾನೆ ಯುದ್ಧದ ಸಲುವಾಗಿ. ಇದನ್ನ ಈ ತಾರ್ನ್ ಹಿಲ್ ಅನ್ನೋ ಬ್ರಿಟಿಷ್ ಅಧಿಕಾರಿಗೆ ಗೊತ್ತಾಗುತ್ತೆ. ಆತ ಡಿಸೆಂಬರ್ 24, 1857ರಂದು ಈ ಕ್ಯಾಪ್ಟನ್ ಕ್ಯಾಂಬಲ್ನಿಗೆ ಪತ್ರವನ್ನು ಬರೆದು ಈತ ಏನು ಮಾಡ್ತಾನೆ, ಕ್ಷಿಪ್ರ ಕಾರ್ಯಾಚರಣೆ ಅಂದರೆ ಆದಷ್ಟು ಬೇಗ ನೀವು ಕಾರ್ಯಾಚರಣೆಯನ್ನು ನಡೆಸಬೇಕು ಅಂತ ಆದೇಶವನ್ನು ಮಾಡ್ತಾನೆ. ಬ್ರಿಟಿಷರ ಬಣವು 1858ರಲ್ಲಿ ಸುರಪುರದ ಮೇಲೆ ನುಗ್ಗಿತು. ಎರಡೂ ಬಣಗಳ ನಡುವೆ ಗುಂಡಿನ ಚಕಮಕಿ ನಡೆಯಿತು. ಅಂದರೆ ಗುಂಡಾರಿಸ್ತಾರೆ ಆ ಕಡೆಯಿಂದ ಈ ಕಡೆಯಿಂದ. ರೊಚ್ಚಿಗೆದ್ದ ಸುರಪುರ ಸೈನ್ಯವು ಸ್ಟುವರ್ಟ್ನ ಮೂಳೆ ಮುರಿಯಿತು. ಈ ಸುರಪುರ ಸೈನ್ಯ ಏನು ಮಾಡ್ತಾರೆ, ಈ ಸ್ಟುವರ್ಟ್ ಅಂತ ಇರ್ತಾರಲ್ಲ ಬ್ರಿಟಿಷ್ ಅಧಿಕಾರಿ, ಆತನಿಗೆ ಮೂಳೆ ಮುರಿದು ಬಿಡ್ತಾರೆ. ನ್ಯೂಬೇರಿ ನೆಲಕ್ಕುರುಳಿದ. ನ್ಯೂಬೇರಿ ಅಂತ ಇನ್ನೊಬ್ಬ ಬ್ರಿಟಿಷ್ ಅಧಿಕಾರಿ ಇರ್ತಾನೆ. ಈತನು ಸಹ ಸೋಲ್ತಾನೆ. ಇತ್ತ ನಾಲ್ವಡಿ ವೆಂಕಟಪ್ಪ ನಾಯಕ ವಿಶೇಷ ಅರಬ್ ರೋಹಿಲ್ಲರ ಸೈನ್ಯವನ್ನು ತರಲು ಹೈದರಾಬಾದಿಗೆ ಪ್ರಯಾಣ ಬೆಳೆಸಿದನು. ಇಲ್ಲೇನಾಗುತ್ತೆ, ಸುರಪುರ ಸೈನ್ಯ ಗೆಲ್ಲುತ್ತೆ. ಆಗ ಈತ ಏನು ಮಾಡ್ತಾನೆ, ನಾಲ್ವಡಿ ವೆಂಕಟಪ್ಪ ನಾಯಕ ಈ ಅರಬ್ ಮತ್ತು ರೋಹಿಲ್ ಸೈನ್ಯವನ್ನು ಹೈದರಾಬಾದಿಗೆ ಹೋಗ್ತಾನೆ. ಈ ಸೈನ್ಯವನ್ನು ತರಬೇಕು ನಮ್ಮ ಸುರಪುರಕ್ಕೆ ಅಂತ. ಹಾಗೆ ಅದೇ ಒಂದು ಒಳ್ಳೆಯ ವೇಳೆ ಅಂತ ಅಂದ್ಕೊಂಡು ಬ್ರಿಟಿಷರು ಏನು ಮಾಡ್ತಾರೆ, ಬ್ರಿಟಿಷ್ ಪಡೆಯು ಸುರಪುರದೊಳಗೆ ನುಗ್ಗಿತು. ಸುರಪುರವು ಪತನವಾಯಿತು. ಈತ ನಾಲ್ವಡಿ ವೆಂಕಟಪ್ಪ ನಾಯಕ ಆ ಕಡೆ ಹೋದಾಗ ಬ್ರಿಟಿಷರು ಸುರಪುರದ ಮೇಲೆ ದಾಳಿಯನ್ನು ಮಾಡಿ ಸುರಪುರವನ್ನು ಪತನ ಮಾಡ್ತಾರೆ. ಹೈದರಾಬಾದ್ನಲ್ಲಿ ಸುತ್ತಾಡುತ್ತಿದ್ದ ನಾಲ್ವಡಿ ವೆಂಕಟಪ್ಪ ನಾಯಕನನ್ನು ನೋಡಿದ ವನಪರ್ತಿ ರಾಜನಿಂದ ಸುದ್ದಿಯನ್ನು ತಿಳಿದ ಹೈದರಾಬಾದ್ ನಿಜಾಮನ ಪ್ರಧಾನಮಂತ್ರಿ ಸಾಲಾರ್ಜಂಗನು ಬ್ರಿಟಿಷರಿಂದ ತನಗೇನಾದರೂ ಲಾಭ ಸಿಗಬಹುದೆಂದು ತಿಳಿದು ಆತನನ್ನು ಬ್ರಿಟಿಷರಿಗೆ ಒಪ್ಪಿಸಿದನು. ನೋಡಿ, ಈ ಸಾಲಾರ್ಜಂಗ್ ಇರ್ತಾನಲ್ಲ, ಇವನು ಹೈದರಾಬಾದ್ನಲ್ಲಿ ಈತ ಓಡಾಡ್ತಿರೋದನ್ನು ನೋಡಿ ಬ್ರಿಟಿಷರಿಗೆ ಈತ ಇಲ್ಲಿದ್ದಾನೆ ಅಂತ ಹೇಳಿದರೆ ನನಗೇನಾದರೂ ಲಾಭ ಸಿಗಬಹುದು ಅಂತ ಆಮಿಷಕ್ಕೆ ಒಳಗಾಗಿ ಈತ ಏನು ಮಾಡ್ತಾನೆ, ಬ್ರಿಟಿಷರಿಗೆ ಈತನನ್ನು ಒಪ್ಪಿಸ್ತಾನೆ. ಬ್ರಿಟಿಷರು ನಾಲ್ವಡಿ ವೆಂಕಟಪ್ಪ ನಾಯಕನನ್ನು ಸಿಕಂದ್ರಾಬಾದ್ನಲ್ಲಿ ಬಂಧಿಸಿಟ್ಟರು. ಹೈದರಾಬಾದ್ನಲ್ಲಿ ಬರುತ್ತೆ. ಸಿಕಂದ್ರಾಬಾದ್ನಲ್ಲಿ ಈತನಿಗೆ ಬಂಧಿಸಿಡ್ತಾರೆ ನಾಲ್ವಡಿ ವೆಂಕಟಪ್ಪ ನಾಯಕನನ್ನು. ನಂತರ ವಿಚಾರಣೆಗೊಳಪಡಿಸಿದರು. ಮರಣದಂಡನೆಯ ಶಿಕ್ಷೆಯನ್ನು ವಿಧಿಸಿದಂತೆ ನಾಟಕವಾಡಿದರು. ಮರಣದಂಡ ಶಿಕ್ಷೆಯನ್ನು ನೀಡಿದ್ದೀವಿ ಅಂತ ಹೇಳ್ತಾರೆ, ಬಟ್ ಅವರು ಸುಮ್ಮನೆ ನಾಟಕವನ್ನು ಮಾಡ್ತಾರೆ. ಅಂದರೆ ಮೋಸದಿಂದ ಆತನಿಗೆ ಕೊಲ್ತಾರೆ. ಬ್ರಿಟಿಷ್ ಮೆಡೋಸ್ ಟೇಲರ್ನ ಕೋರಿಕೆಯಂತೆ ಉನ್ನತ ಅಧಿಕಾರ ಹೊಂದಿದ ಗವರ್ನರ್ ಜನರಲ್ ರಾಜನ ಮರಣದಂಡನೆಯನ್ನು ಕೈಬಿಟ್ಟು 4 ವರ್ಷ ಗಡೀಪಾರು ಶಿಕ್ಷೆಯನ್ನು ವಿಧಿಸಿದರು. ನೋಡಿ, ಈ ಮರಣದಂಡ ಶಿಕ್ಷೆಯನ್ನು ಬಿಟ್ಟು ಈತ ಬ್ರಿಟಿಷ್ ಅಧಿಕಾರಿ ಇರ್ತಾನಲ್ಲ ಮೆಡೋಸ್ ಟೇಲರ್, ಈತನ ಕೋರಿಕೆಯಂತೆ ಈ ಗವರ್ನರ್ ಜನರಲ್ನ ಈ ಬ್ರಿಟಿಷ್ ಮೆಡೋಸ್ ಟೇಲರ್ನ ಕೋರಿಕೆಯಂತೆ ಉನ್ನತ ಅಧಿಕಾರ ಹೊಂದಿದ ಗವರ್ನರ್ ಜನರಲ್ ರಾಜನ ಮರಣದಂಡನೆಯನ್ನು ಕೈಬಿಟ್ಟು, ಅಂದರೆ ಗವರ್ನರ್ ಜನರಲ್ ಏನು ಮಾಡ್ತಾನೆ, ಈ ರಾಜನ ಮರಣದಂಡನೆಯನ್ನು ಕೈಬಿಟ್ಟು 4 ವರ್ಷ ಗಡೀಪಾರು ಮಾಡುವಂಥ ಶಿಕ್ಷೆಯನ್ನು ವಿಧಿಸಬೇಕು ಅಂತ ಹೇಳ್ತಾನೆ. ರಾಜನನ್ನು ಮದ್ರಾಸ್ ಸಮೀಪ ಚಂಗಲ್ಪೇಟೆ ದುರ್ಗದಲ್ಲಿಡಲು ಹೋಗುತ್ತಿದ್ದಾಗ ದಾರಿಯಲ್ಲಿ ವಿಶ್ರಾಂತಿಗೆಂದು ತಂಗಿದ್ದಾಗ ನಾಲ್ವಡಿ ವೆಂಕಟಪ್ಪ ನಾಯಕನನ್ನು ಬ್ರಿಟಿಷರು ಮೋಸದಿಂದ ಗುಂಡಿಟ್ಟು ಕೊಂದರು. ಸುಮ್ಮನೆ ನಾಟಕ ಆಡ್ತಾರೆ, ಗಡೀಪಾರು ಮಾಡಬೇಕು, ಅಲ್ಲಿ ಕರ್ಕೊಂಡು ಹೋಗ್ಬೇಕು, ಇಲ್ಲಿ ಕರ್ಕೊಂಡು ಹೋಗ್ಬೇಕು ಅಂತ. ಈ ಥರ ಮಾಡಿ ಏನು ಮಾಡ್ತಾರೆ, ಕರ್ಕೊಂಡು ಹೋಗೋ ಟೈಮಲ್ಲಿ ರಾಜ ನಾಲ್ವಡಿ ವೆಂಕಟಪ್ಪ ನಾಯಕ ವಿಶ್ರಾಂತಿಗೆ ಅಂತೇಳಿ ತಂಗಿರ್ತಾರೆ ಒಂದು ಕಡೆ ದಾರಿಯಲ್ಲಿ. ಆಗ ಬ್ರಿಟಿಷರು ಮೋಸದಿಂದ ಈತನಿಗೆ ಗುಂಡಿಟ್ಟು ಕೊಂದು ಬಿಡ್ತಾರೆ. ಆತ್ಮಹತ್ಯೆ ಮಾಡಿಕೊಂಡನೆಂದು ಸುಳ್ಳು ಸುದ್ದಿ ಹಬ್ಬಿಸ್ತಾರೆ ಜನರಿಗೆ. ನಂತರ ಸುರಪುರವನ್ನು ಬ್ರಿಟಿಷರು ಹೈದರಾಬಾದ್ ನಿಜಾಮನಿಗೆ ಕಾಣಿಕೆಯಾಗಿ ನೀಡಿದರು. ಮುಂದಿನ ಸಂಸ್ಥಾನಿಕರು ನಿಜಾಮನ ಅಧೀನದಲ್ಲಿಯೇ ಕಾಲ ಕಳೆದರು. ಕೊನೆಗೆ 1948 ಸೆಪ್ಟೆಂಬರ್ 17ರಂದು ಹೈದರಾಬಾದ್ ನಿಜಾಮನ ಸಂಸ್ಥಾನವು ಭಾರತದ ಒಕ್ಕೂಟವನ್ನು ಸೇರಿದ ಮೇಲೆ ಸುರಪುರವು ಭಾರತದ ಒಕ್ಕೂಟವನ್ನು ಸೇರಿತು. ನೋಡಿ, ಹೈದರಾಬಾದಿನ ನಿಜಾಮರು ಆಳ್ವಿಕೆಯನ್ನು ಮಾಡ್ತಾ ಇರ್ತಾರಲ್ಲ, ಅಲ್ಲಿ ರಜಾಕಾರರು ಎಂಬ ಸೈನಿಕರು ಇರ್ತಾರೆ. ಈ ರಜಾಕಾರರು ಈ ಆಳ್ವಿಕೆಗೆ ಆಳ್ತಾ ಇರ್ತಾರೆ ಅಲ್ಲಿ. ಈ ರಜಾಕಾರರು ಏನು ಮಾಡ್ತಾರೆ, ಜನರನ್ನು ತುಂಬಾನೇ ಅಮಾನುಷವಾಗಿ ನಡೆಸಿಕೊಳ್ತಾ ಇರ್ತಾರೆ. ಅವ್ರ ಮೇಲೆ ತುಂಬ ಶೋಷಣೆಯನ್ನು ಮಾಡ್ತಾ ಇರ್ತಾರೆ. ಇದರಿಂದ ರೊಚ್ಚಿಗೆದ್ದ ಜನರು ಏನು ಮಾಡ್ತಾರೆ, ಹೈದರಾಬಾದಿನ ನಿಜಾಮನ ವಿರುದ್ಧ ಪ್ರತಿಭಟನೆಯನ್ನು ಮಾಡ್ತಾರೆ.
ಆಗ 1947ರಲ್ಲಿ ನಮಗೆ ನಮ್ಮ ಭಾರತಕ್ಕೆ ಸ್ವಾತಂತ್ರ್ಯವನ್ನು ಸಿಕ್ಕಿರುತ್ತೆ. 1947ರಲ್ಲಿ ಆಗ ಭಾರತ ಸರ್ಕಾರ ಏನು ಮಾಡುತ್ತೆ, ಇಲ್ಲಿ 1948 ಸೆಪ್ಟೆಂಬರ್ 17ರಂದು ಆಪರೇಷನ್ ಪೋಲೋ ಮಾಡೋದ್ರ ಮೂಲಕ ಹೈದರಾಬಾದ್ ನಿಜಾಮನ ಸಂಸ್ಥಾನವನ್ನು ಭಾರತದ ಒಕ್ಕೂಟಕ್ಕೆ ಸೇರಿಸ್ತಾರೆ. ಸುರಪುರ ನಾಯಕರ ರಾಜಕೀಯ ಚರಿತ್ರೆಯಂತೆಯೇ ಅವರ ಸಾಂಸ್ಕೃತಿಕ ಕ್ಷೇತ್ರಕ್ಕೂ ತಮ್ಮದೇ ಆದ ಕೊಡುಗೆಯನ್ನು ನೀಡಿದ್ದಾರೆ. ಅವರು ಅನೇಕ ಜನಪರ ಕಾರ್ಯಗಳನ್ನು ಕೈಗೊಂಡು ಇಂದಿಗೂ ಜನಮಾನಸದಲ್ಲಿ ಇದ್ದಾರೆ. ಕೆರೆ, ಬಾವಿ, ದೇವಾಲಯ, ಅರಮನೆ, ಕೋಟೆ, ಕೊತ್ತಲಗಳನ್ನು ಇವರು ಕಟ್ಟಿಸಿದ್ದಾರೆ. ಆಮೇಲೆ ಅನೇಕರಿಗೆ ಜಹಗೀರುಗಳನ್ನು ಸಹ ಇವರು ನೀಡಿದ್ದಾರೆ. ಅಲ್ಲದೆ ಇವರ ಕುಲದೇವರಾದ ತಿರುಪತಿ ವೆಂಕಟರಮಣ ಮತ್ತು ಗೋಪಾಲಸ್ವಾಮಿಯ ನಿತ್ಯ ಪೂಜೆಗಾಗಿ ಹಾಗೂ ಉತ್ಸವಗಳಿಗಾಗಿ ಜಹಗೀರು ಇನಾಮು ಭೂಮಿಯನ್ನು ನೀಡಿದ್ದಾರೆ. ಜಹಗೀರು ಅಂದ್ರೇನು, ಕೆಲವೊಂದಿಷ್ಟು ಭೂಮಿನ ದಾನದತ್ಯನ ನೀಡೋದು. ಇನಾಮು, ಜಹಗೀರು ಎಲ್ಲ ಒಂದೇ ಆಗುತ್ತೆ. ಇವರ ಆಸ್ಥಾನದಲ್ಲಿ ಅನೇಕ ಕಲಾಕಾರರು, ಗಾಯಕರು, ಚಿತ್ರಕಾರರು, ಶಿಲ್ಪಿಗಳು, ಸಾಹಿತಿಗಳು ಆಶ್ರಯದಲ್ಲಿದ್ದರು. ಅನೇಕ ಮೌಲ್ಯಯುತ ಸಾಹಿತ್ಯ ಕೃತಿಗಳು ಸಹ ಇಲ್ಲಿ ರಚನೆಯಾಗಿದ್ದಾವೆ. ಆಮೇಲೆ ಸರ್ವಧರ್ಮ ಸಹಿಷ್ಣುಗಳು ಇವರಾಗಿದ್ದರು. ಅಂದರೆ ಯಾವುದೇ ಒಂದು ಧರ್ಮಕ್ಕೆ ಮಾನ್ಯತೆ ಕೊಡಲಾರದೆ ಎಲ್ಲ ಧರ್ಮೀಯರಿಗೂ ಸಮಾನವಾದ ದೃಷ್ಟಿಯಿಂದ ಇವರು ನೋಡ್ತಾ ಇದ್ರು. ಚಿತ್ರಕಲೆಯಲ್ಲಿ ಸುರಪುರ ನಾಯಕ ಅರಸು ಮನೆತನಕ್ಕೆ ಅಗ್ರಸ್ಥಾನವಿತ್ತು. ಅಲ್ಲಿಯ ಚಿತ್ರಗಳ ತಂತ್ರ ಮತ್ತು ವಿನ್ಯಾಸ ಉನ್ನತ ಸ್ಥಾನವನ್ನು ಪಡೆದಿವೆ. ಮೈಸೂರಿನ ಸಾಂಪ್ರದಾಯಿಕ ಕಲಾಕೃತಿಗಳು, ವಿಜಯನಗರ ಶೈಲಿಯ ಚಿತ್ರಗಳು, ಬಿಜಾಪುರದ ಆದಿಲ್ ಶಾಹಿ ಮನೆತನದವರಿಂದ ಮೂಡಿಬಂದ ಕಲಾಕೃತಿಗಳಿಗಿಂತ ಸುರಪುರ ನಾಯಕ ಅರಸರ ಕಲಾಕೃತಿಗಳು ತಮ್ಮದೇ ಆದ ವಿಶಿಷ್ಟತೆಯನ್ನು ಪಡೆದಿವೆ. ನೋಡಿ, ಈ ಮೈಸೂರಿನ ಕಲಾಕೃತಿ, ಆಮೇಲೆ ವಿಜಯನಗರ ಶೈಲಿ ಇರ್ತಾವಲ್ಲ ಆ ಚಿತ್ರಗಳು, ಆಮೇಲೆ ಬಿಜಾಪುರದ ಆದಿಲ್ ಶಾಹಿ ಮನೆತನದ ಕಲಾಕೃತಿಗಳು, ಇವೆಲ್ಲಕ್ಕಿಂತನೂ ಡಿಫ್ರೆಂಟ್ ಆಗಿ ಇವರು ತಮ್ಮದೇ ಆಗಿರ್ತಕ್ಕಂಥ ಒಂದು ಕಲಾಕೃತಿಯಾದ ವಿಶಿಷ್ಟತೆಯನ್ನು ಹೊಂದಿದ್ರು. ಲಂಡನ್ನಿನ ಕಲಾ ಸಂಗ್ರಹಾಲಯ, ಇಂಗ್ಲೆಂಡಿನ ವಿವಿಧ ನಗರಗಳಲ್ಲಿ, ದೆಹಲಿ, ಮುಂಬೈ, ಹೈದರಾಬಾದ್ನ ಪ್ರಾಚ್ಯವಸ್ತು ಸಂಗ್ರಹಾಲಯ ಮತ್ತು ಸಾಲಾರ್ಜಂಗ್ ವಸ್ತು ಸಂಗ್ರಹಾಲಯದಲ್ಲಿ ಇಂತಹ ಕಲಾಕೃತಿಗಳನ್ನು ನೋಡಬಹುದು. ನೋಡಿ, ಇಂತಹ ದೊಡ್ಡ ದೊಡ್ಡ ವಸ್ತು ಸಂಗ್ರಹಾಲಯದಲ್ಲಿ ಇವರ ಕಲಾಕೃತಿಗಳು ಸಹ ಇದ್ದಾವೆ. ನೆಕ್ಸ್ಟ್ ಹೈದರಾಬಾದ್ ಕರ್ನಾಟಕ ವಿಮೋಚನಾ ಹೋರಾಟ ಬರುತ್ತೆ. ಹೈದರಾಬಾದ್ ಕರ್ನಾಟಕ ವಿಮೋಚನಾ ಹೋರಾಟವು ದಮನಕಾರಿ ಆಳರಸನೋರ್ವನ ವಿರುದ್ಧ ಜನ ಒಂದಾಗಿ ಬಂಡಾಯವೆದ್ದ ಉಜ್ವಲ ಇತಿಹಾಸಕ್ಕೆ ನಿದರ್ಶನವಾಗಿದೆ. ಹಾಗೆಯೇ ಮಹಾನ್ ತ್ಯಾಗ ಬಲಿದಾನಗಳಿಗೆ ಅಚ್ಚಳಿಯದ ಸಾಕ್ಷಿ ಕೂಡ ಈ ಹೈದರಾಬಾದ್ ಕರ್ನಾಟಕ ವಿಮೋಚನಾ ಹೋರಾಟವಾಗಿದೆ. ನಮ್ಮ ದೇಶದಲ್ಲಿ ಮೊದಲು 562 ಚಿಕ್ಕ ಪುಟ್ಟ ರಾಜ್ಯಗಳು ಅಂದರೆ ಸಂಸ್ಥಾನಗಳು ಬ್ರಿಟಿಷರ ಅಧೀನದಲ್ಲಿದ್ದವು. ಈ ರಾಜ್ಯಗಳಲ್ಲಿ ಹೈದರಾಬಾದ್ ಪ್ರಮುಖವಾಗಿತ್ತು. ಹೋರಾಟದ ಹಿನ್ನೆಲೆ ಏನಂದರೆ, ಹೈದರಾಬಾದ್ ಸಂಸ್ಥಾನದಲ್ಲಿ ಹಿಂದೂಗಳ ಸ್ಥಿತಿ ಅತ್ಯಂತ ದಾರುಣವಾಗಿತ್ತು. ಸಾರ್ವಜನಿಕವಾಗಿ ಅವರು ಧಾರ್ಮಿಕ ಆಚರಣೆಗಳನ್ನು ನಡೆಸುವಂತಿರಲಿಲ್ಲ. ಅಂದರೆ ಸಾರ್ವಜನಿಕವಾಗಿ ತಮ್ಮ ಧಾರ್ಮಿಕ ಸಂಸ್ಕೃತಿ ಆಚರಣೆ ಇವೇನು ಸಹ ಮಾಡೋ ಹಾಗಿರಲಿಲ್ಲ. ಸಂಸ್ಥಾನದಲ್ಲಿ ಶಿಕ್ಷಣವನ್ನು ಕಡೆಗಣಿಸಲಾಗಿತ್ತು. ಅಂದರೆ ಶಿಕ್ಷಣಕ್ಕೆ ಮಾನ್ಯತೆಯನ್ನು ಕೊಡ್ತಾ ಇರಲಿಲ್ಲ. ಇಲ್ಲಿ ಎಲ್ಲವೂ ಉರ್ದುಮಯವಾಗಿ ಕನ್ನಡ ಭಾಷೆ ಮತ್ತು ಸಾಹಿತ್ಯಕ್ಕೆ ದೊಡ್ಡ ಹೊಡೆತ ಬಿತ್ತು. ಅಂದರೆ ಇಲ್ಲಿ ಹೈದರಾಬಾದಿನ ನಿಜಾಮರು ಆಳ್ವಿಕೆಯನ್ನು ಮಾಡ್ತಾ ಇರ್ತಾರಲ್ಲ, ಇಸ್ಲಾಂ ಧರ್ಮೀಯರು, ಇವ್ರೇನು ಮಾಡ್ತಾರೆ, ಇಲ್ಲಿ ಉರ್ದುಮಯವಾಗ್ತಾರೆ. ಇಲ್ಲಿ ಶಿಕ್ಷಣಕ್ಕೆ ಅಷ್ಟೊಂದು ಮಾನ್ಯತೆ ಕೊಡೋದಿಲ್ಲ. ಉರ್ದುನೇ ಎಲ್ಲ ಕಡೆನೂ ಇರಬೇಕು ಅನ್ನೋದೇ ಇವರ ಕಟ್ಟಾಜ್ಞೆ ಆಗಿರುತ್ತೆ. ಇದರಿಂದ ಕನ್ನಡ ಭಾಷೆ ಮತ್ತು ಸಾಹಿತ್ಯಕ್ಕೆ ದೊಡ್ಡ ಹೊಡೆತ ಬೀಳುತ್ತೆ. ನಿಜಾಮನು ಕಾಲಗಪ್ತಿ ಎಂಬ 53 ಕರಾಳ ನಿಯಮಗಳನ್ನು ಜಾರಿಗೆ ತಂದು ಜನರ ಮೂಲಭೂತ ಸ್ವಾತಂತ್ರ್ಯವನ್ನು ಹತ್ತಿಕ್ಕಿದ. ಕಾಲಗಪ್ತಿ ಅಂತಂದರೆ ಏನು ಅಂತ ಹಿಂದೆ ಎಕ್ಸಾಮಲ್ಲಿ ಕೇಳಿದ್ರು ನೋಡಿ. ಕಾಲಗಪ್ತಿ ಅಂದರೆ 53 ಕರಾಳ ನಿಯಮಗಳನ್ನು ಒಳಗೊಂಡಿರ್ತಕ್ಕಂಥ ಒಂದು ಕಾಯ್ದೆ ರೂಪದಲ್ಲಿ ಇರುತ್ತೆ ಇದೊಂದು ವ್ಯವಸ್ಥೆ. ಇದೇನಾಗುತ್ತೆ, ಇದು ಜಾರಿಗೆ ತಂದು ಜನರ ಮೂಲಭೂತ ಸ್ವಾತಂತ್ರ್ಯವನ್ನು ಈತ ಕಿತ್ತುಕೊಳ್ತಾನೆ, ಹೈದರಾಬಾದಿನ ನಿಜಾಮ. ಹೋರಾಟದ ಗತಿ. ಹೋರಾಟದ ಜನಪ್ರಿಯ ನಾಯಕರೆಂದರೆ ಸ್ವಾಮಿ ರಮಾನಂದ ತೀರ್ಥರು. ಇವರು ರಾಯಚೂರಿನವರು. ಅವರು ಹೈದರಾಬಾದ್ ಸಂಸ್ಥಾನ ಎಲ್ಲೆಡೆ ಸಂಚಾರ ಮಾಡಿ ಅಹಿಂಸಾತ್ಮಕ ಸತ್ಯಾಗ್ರಹ ಚಳುವಳಿಯನ್ನು ಸಂಘಟಿಸಿದರು. ಈ ಹೈದರಾಬಾದ್ ಕರ್ನಾಟಕ ಪ್ರದೇಶ ಇರುತ್ತಲ್ಲ, ಎಲ್ಲ ಕಡೆನೂ ಇವರು ಸಂಚಾರ ಮಾಡಿ
ಅಹಿಂಸಾತ್ಮಕ ಸತ್ಯಾಗ್ರಹ ಚಳುವಳಿಯನ್ನು ಸಂಘಟನೆ ಮಾಡ್ತಾರೆ. ಹೋರಾಟದ ಇನ್ನೊಬ್ಬ ಪ್ರಸಿದ್ಧ ನಾಯಕರಂದ್ರೆ ಹರ್ಡೇಕರ್ ಮಂಜಪ್ಪ. ಇವರನ್ನ ಕರ್ನಾಟಕದ ಗಾಂಧಿ ಅಂತ ಕರೀತಾರೆ ನೋಡಿ. ಕರ್ನಾಟಕದ ಗಾಂಧಿ ಅಂದ್ರೆ ಯಾರು? ಹರ್ಡೇಕರ್ ಮಂಜಪ್ಪ. ಅವರು ಪಾನ ವಿರೋಧ, ಅಸ್ಪೃಶ್ಯತೆ ನಿವಾರಣೆ ಮುಂತಾದ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಜನಪ್ರಿಯಗೊಳಿಸಿದರು. ಇಲ್ಲಿದ್ದಾರೆ ನೋಡಿ, ಸ್ವಾಮಿ ರಮಾನಂದ ತೀರ್ಥರು, ಆಮೇಲೆ ಹರ್ಡೇಕರ್ ಮಂಜಪ್ಪ. ವಂದೇ ಮಾತರಂ ಚಳವಳಿ ಬರುತ್ತೆ. ಈ ನಡುವೆ ವಂದೇ ಮಾತರಂ ಹಾಡುವುದನ್ನು ಸರ್ಕಾರ ನಿಷೇಧಿಸಿತು. ವಂದೇ ಮಾತರಂ ಹಾಡಬಾರ್ದು ಅಂತೇಳಿ ಸರ್ಕಾರ ನಿಷೇಧ ಮಾಡುತ್ತೆ. ಇದ್ರ ವಿರುದ್ಧ ಹೋರಾಟದ ಧೀರ ನಾಯಕರು ಯಾರು ಅಂತಂದ್ರೆ ರಾಮಚಂದ್ರ ರಾವ್. ಈ ವಂದೇ ಮಾತರಂ ಹಾಡಬಾರ್ದು ಅಂತ ಸರ್ಕಾರ ನಿಷೇಧ ಮಾಡುತ್ತಲ್ಲ, ಅದ್ರ ವಿರುದ್ಧ ಇವ್ರೇನ್ ಮಾಡ್ತಾರೆ, ಹೋರಾಟ ಮಾಡಿ ರಾಮಚಂದ್ರ ರಾವ್ ವಂದೇ ಮಾತರಂ ಹಾಡೋದನ್ನ ಪ್ರಸಿದ್ಧಿ ಮಾಡ್ತಾರೆ. ವಂದೇ ಮಾತರಂ ರಾಮಚಂದ್ರ ರಾವ್ ಅಂತಾನೆ ಪ್ರಸಿದ್ಧಿ ಆಗ್ತಾರೆ. ವಂದೇ ಮಾತರಂ ಹಾಡಿದ ನೂರಾರು ಜನರನ್ನ ಬಂಧಿಸಲಾಯಿತು. ಈ ವಂದೇ ಮಾತರಂ ಹಾಡಬಾರ್ದು ಅಂತ ನಿಷೇಧ ಮಾಡಿದ್ರು ಸಹ ಇವರು ಹಾಡಬೇಕು ಅಂತ ಹಾಡ್ತಾರಲ್ಲ, ಅದರ ವಿರುದ್ಧ ನೂರಾರು ಜನರನ್ನ ಬಂಧಿಸ್ತಾರೆ ಸರ್ಕಾರ. ಕಾಂಗ್ರೆಸ್ ಸಂಸ್ಥೆಗೆ ಸಂಸ್ಥಾನದಲ್ಲಿ ನಿಷೇಧವಿತ್ತು. ಕಾಂಗ್ರೆಸ್ ಸಂಸ್ಥೆ ಇದಲ್ಲ ಇದು, ಈ ಸಂಸ್ಥಾನದಲ್ಲಿ ನಿಷೇಧವಿತ್ತು. ಅದು ಹೈದರಾಬಾದ್ ಸ್ವತಂತ್ರ ಭಾರತ ಒಕ್ಕೂಟವನ್ನು ಸೇರಬೇಕೆಂದು ನಿಜಾಮನನ್ನ ಒತ್ತಾಯಿಸಿತು. 1947 ಆಗಸ್ಟ್ 15ರಂದು ಸ್ವತಂತ್ರ ಭಾರತದ ಧ್ವಜವನ್ನ ಹೈದರಾಬಾದಿನಲ್ಲಿ ಹಾರಿಸಿಯೇ ತೀರಬೇಕೆಂದು ಜನರು ದೃಢ ಸಂಕಲ್ಪಗೈದರು. ನಿಜಾಮನ ಸರ್ಕಾರ ಜನರ ಮೇಲೆ ಇನ್ನಷ್ಟು ಪ್ರತಿಬಂಧ ಹೇರಿತು. ಈ 1947 ಆಗಸ್ಟ್ 15ರಂದು ನಮಗೆ ಸ್ವಾತಂತ್ರ್ಯ ಸಿಗುತ್ತಲ್ಲ, ಆ ತ್ರಿವರ್ಣ ಧ್ವಜವನ್ನ ಹೈದರಾಬಾದ್ ಕರ್ನಾಟಕದಲ್ಲೂ ಹಾರಿಸಬೇಕು ಅಂತ ಜನ ಏನ್ ಮಾಡ್ತಾರೆ, ದೃಢ ಸಂಕಲ್ಪವನ್ನ ಮಾಡ್ತಾರೆ. ಇದನ್ನ ನಿಜಾಮನ ಸರ್ಕಾರ ಏನ್ ಮಾಡುತ್ತೆ, ಇನ್ನಷ್ಟು ಇವ್ರ ಮೇಲೆ ಪ್ರತಿಬಂಧವನ್ನ ಮಾಡುತ್ತೆ. ಇದೇ ವೇಳೆ ರಜಾಕಾರರು ಸಂಸ್ಥಾನದಲ್ಲಿ ವ್ಯಾಪಕ ಕೊಲೆ ಸುಲಿಗೆಗಳನ್ನ ಮಾಡಲಾರಂಭಿಸಿದರು. ಅವರಿಗೆ ನಿಜಾಮನ ಬೆಂಬಲವಿತ್ತು. ರಜಾಕಾರರು ಅನ್ನೋ ದರೋಡೆಕೋರರು ಇರ್ತಾರೆ, ಇವರಿಗೆ ನಿಜಾಮ ಬೆಂಬಲವನ್ನ ಮಾಡ್ತಾ ಇರ್ತಾನೆ. ಇದೇ ವೇಳೆ ಎಲ್ಲೆಲ್ಲೂ ಒಂದೇ ಸಮನೆ ವಂದೇ ಮಾತರಂ ಕೇಳಿ ಬರ್ತಾ ಇತ್ತು. ಅಂದ್ರೆ ವಂದೇ ಮಾತರಂ ಹಾಡೋ ಮೂಲಕ ಪ್ರತಿಭಟನೆಯನ್ನ ಮಾಡ್ತಾ ಇರ್ತಾರೆ ಜನರು ನಿಜಾಮನ ವಿರುದ್ಧ. ನೆಕ್ಸ್ಟ್ ಶರಣಗೌಡ ಇನಾಮದಾರ್ ಬರ್ತಾರೆ. ಹೈದರಾಬಾದ್ ವಿಮೋಚನಾ ಸಂಗ್ರಾಮದಲ್ಲಿ ಭೂಗತ ಕಾರ್ಯಾಚರಣೆಯನ್ನ ಸಂಘಟಿಸಿದ ತರುಣ ನಾಯಕ ಶರಣಗೌಡ ಇನಾಮದಾರ್ ಆಗಿರ್ತಾರೆ. ಇವರು ಹೈದರಾಬಾದ್ ವಿಮೋಚನಾ ಸಂಗ್ರಾಮದಲ್ಲಿ ಭೂಗತ ಕಾರ್ಯಾಚರಣೆಯನ್ನ ಸಂಘಟಿಸ್ತಾರೆ. ಶರಣಗೌಡ ಇನಾಮದಾರ್ ಅವರು ಇಲ್ಲಿದ್ದಾರೆ ನೋಡಿ. ಅವರು ಸಂಘಟಿಸಿದ ಯುವ ತಂಡಗಳು ರಜಾಕಾರರ ಮೇಲೆ ಸಿಡಿಲಿನಂತೆ ಬಂದು ಎರಗಿದವು. ಪರಿಣಾಮವಾಗಿ ಅನೇಕ ಗ್ರಾಮಗಳು ರಜಾಕಾರರ ದೌರ್ಜನ್ಯದಿಂದ ಮುಕ್ತವಾದವು. ಈ ರಜಾಕಾರರ ವಿರುದ್ಧ ಜನರನ್ನ ಸಂಘಟಿಸಿ ಪ್ರತಿಭಟನೆಯನ್ನ ಮಾಡ್ತಾರೆ ಇವರು. ಪರಿಣಾಮವಾಗಿ ಏನಾಗ್ತವೆ, ಹಲವಾರು ಗ್ರಾಮಗಳು ಈ ರಜಾಕಾರರಿಂದ ಮುಕ್ತವಾಗ್ತವೆ. ಮುಕ್ತರಾದ ಜನ ಅಭಿಮಾನದಿಂದ ಶರಣಗೌಡ ಇನಾಮದಾರರನ್ನ ಸರ್ದಾರ ಅಂತ ಕರೀತಾರೆ ನೋಡಿ. ಸರ್ದಾರ ಅಂತ ಜನರು ಯಾರನ್ನ ಕರೀತಾರೆ, ಶರಣಗೌಡ ಇನಾಮದಾರ್ ಅವರನ್ನ ಕರೀತಾರೆ. ನೆಕ್ಸ್ಟ್, ರಜಾಕಾರರ ಅತಿಯಾದ ಹಾವಳಿಯಿಂದ ಲಕ್ಷೋಪಲಕ್ಷ ಜನ ಹೈದರಾಬಾದ್ ಸಂಸ್ಥಾನವನ್ನ ತ್ಯಜಿಸಿ ನೆರೆಯ ಸ್ವತಂತ್ರ ಭಾರತಕ್ಕೆ ವಲಸೆ ಹೋದರು. ಈ ರಜಾಕಾರರಿಂದ ರಜಾಕಾರರು ಅತಿಯಾದ ಹಾವಳಿ ಮಾಡ್ತಾ ಇರ್ತಾರೆ. ಅಲ್ಲಿ ಜನರಿಗೆ ಸಾಕಷ್ಟು ಸುಲಿಗೆ ಮಾಡ್ತಾ ಇರ್ತಾರೆ. ಆಮೇಲೆ ದರೋಡೆಕೋರರು ಆಗಿರ್ತಕ್ಕಂಥ ಇವರು ಜನರನ್ನ ಸಾಕಷ್ಟು ಹಿಂಸೆಗೊಳಪಡಿಸ್ತಾರೆ. ಇದರಿಂದ ಬೇಸತ್ತ ಜನ ಏನ್ ಮಾಡ್ತಾರೆ, ಸ್ವತಂತ್ರ ಭಾರತಕ್ಕೆ ಅಂದ್ರೆ ನೆರೆಯ ಸಂಸ್ಥೆಗಳಿಗೆ, ನೆರೆಯ ರಾಜ್ಯಗಳಿಗೆ ಇವ್ರು ಏನ್ ಮಾಡ್ತಾರೆ, ವಲಸೆಯನ್ನ ಹೋಗ್ತಾರೆ. ಸಾವಿರಾರು ತರುಣರು ಹೈದರಾಬಾದಿನ ಗಡಿಯುದ್ದಕ್ಕೂ ಶಿಬಿರಗಳನ್ನು ಸ್ಥಾಪಿಸಿ ರಜಾಕಾರರ ಪುಂಡರ ವಿರುದ್ಧ ಸಶಕ್ತ ಹೋರಾಟವನ್ನ ನಡೆಸ್ತಾರೆ. 1947ರಲ್ಲಿ ದೇಶ ಸ್ವಾತಂತ್ರ್ಯಗೊಂಡರೂ ಹೈದರಾಬಾದ್ ಸಂಸ್ಥಾನ ಇನ್ನೂ ಭಾರತದೊಂದಿಗೆ ವಿಲೀನ ಆಗಿರಲಿಲ್ಲ. ಯಾಕಂದ್ರೆ ಭಾರತ ಸ್ವಾತಂತ್ರ್ಯ ಪಡೆಯುವಾಗ ಈ ಹೈದರಾಬಾದಿನ ನಿಜಾಮನಿಗೆ 3 ಆಪ್ಷನ್ ಇಡ್ತಾರೆ. ಆತ ಒಂದು ಪಾಕಿಸ್ತಾನಕ್ಕಾದ್ರೂ ಸೇರ್ಬೇಕು, ಒಂದು ಪಾಕಿಸ್ತಾನದಲ್ಲಾದ್ರೂ ವಿಲೀನ ಆಗ್ಬೇಕು ಪಾಕಿಸ್ತಾನ, ಇಲ್ಲ ಭಾರತದ ಒಕ್ಕೂಟಕ್ಕೆ ಸೇರ್ಬೇಕು, ಇಲ್ಲ ಸ್ವತಂತ್ರ.
ಈ ರೀತಿ 3 ಆಪ್ಷನ್ ಕೊಟ್ಟಿರ್ತಾರೆ, ನೀವು ಯಾವುದನ್ನಾದರೂ ಒಂದು ಚೂಸ್ ಮಾಡ್ಕೊಳ್ರಿ ಅಂತ. ಈ ಹೈದರಾಬಾದಿನ ನಿಜಾಮ ಏನು ಮಾಡ್ತಾನೆ, ನಾನು ಯಾವ ಒಕ್ಕೂಟಕ್ಕೂ ಸೇರೋದಿಲ್ಲ, ಸ್ವತಂತ್ರವಾಗಿ ಆಳ್ವಿಕೆ ಮಾಡ್ತೀನಿ ಅಂತ ಹೇಳಿರ್ತಾನೆ. ಹಾಗಾಗಿ ಇವರು ಆತನಿಗೆ ಸ್ವತಂತ್ರವನ್ನು ಕೊಡ್ತಾರೆ, ಸ್ವತಂತ್ರವಾಗಿ ಆಳ್ವಿಕೆ ಮಾಡೋದಕ್ಕೆ. ಈ ಮಧ್ಯೆ ರಜಾಕಾರರ ಹಿಂಸಾಚಾರ ನಿರಂತರವಾಗಿ ನಡೀತಾ ಇತ್ತು. ಈ ರಜಾಕಾರರು ದರೋಡೆಕೋರರಾಗಿರ್ತಾರೆ. ಹೈದರಾಬಾದ್ ಕರ್ನಾಟಕದಲ್ಲಿ ಇವರು ಸಾಕಷ್ಟು ಹಿಂಸೆಯನ್ನು ಮಾಡ್ತಾ ಇರ್ತಾರೆ. ಕೊನೆಗೆ ಹೈದರಾಬಾದ್ ಸಮಸ್ಯೆಯನ್ನು ಇತ್ಯರ್ಥ ಮಾಡಲು ಗೃಹ ಮಂತ್ರಿ ಸರ್ದಾರ್ ವಲ್ಲಭಭಾಯಿ ಪಟೇಲರಿಗೆ ಅಧಿಕಾರವನ್ನು ಸರ್ಕಾರ ನೀಡಿತು. ಜನರು ನಿಜಾಮನ ವಿರುದ್ಧ ರೊಚ್ಚಿಗೆದ್ದು ಪ್ರತಿಭಟನೆಯನ್ನು ಮಾಡ್ತಾ ಇರ್ತಾರಲ್ಲ, ಆಗ ಸರ್ಕಾರ ಏನು ಮಾಡಿರುತ್ತೆ, ಈ ಗೃಹ ಮಂತ್ರಿಯಾಗಿ ಸೇವೆಯನ್ನು ಸಲ್ಲಿಸ್ತಾ ಇರ್ತಾರೆ ಸರ್ದಾರ್ ವಲ್ಲಭಭಾಯಿ ಪಟೇಲರು. ಇವರಿಗೆ ಸರ್ಕಾರ ಅನುಮತಿಯನ್ನು ನೀಡುತ್ತೆ ಅಲ್ಲಿ ಜನರ ಸಮಸ್ಯೆಯನ್ನು ಇತ್ಯರ್ಥ ಮಾಡಬೇಕು ಅಂತ. ಅವರ ಆದೇಶದಂತೆ 1948 ಸೆಪ್ಟೆಂಬರ್ 17ರಂದು ಭಾರತೀಯ ಸೇನೆ ಹೈದರಾಬಾದನ್ನು ಪ್ರವೇಶಿಸುತ್ತೆ. ನಮ್ಮ ಭಾರತೀಯ ಸೇನೆ ಹೈದರಾಬಾದ್ನಲ್ಲಿ ಪ್ರವೇಶ ಮಾಡಿ ಅನ್ಯ ಮಾರ್ಗವಿಲ್ಲದೆ ನಿಜಾಮನು ಶರಣಾಗತನಾದನು. ಈಗ ನಮ್ಮ ಭಾರತೀಯ ಸೇನೆ ಹೈದರಾಬಾದ್ ಮೇಲೆ ಮುತ್ತಿಗೆಯನ್ನು ಹಾಕಿದಾಗ ಬೇರೆ ದಾರಿ ಇರಲಾರ್ದೆ ಈ ಹೈದರಾಬಾದಿನ ನಿಜಾಮ ಏನು ಮಾಡ್ತಾನೆ, ಸೈನ್ಯಕ್ಕೆ ಶರಣಾಗತನಾಗ್ತಾನೆ. ನಂತರ ಹೈದರಾಬಾದ್ ಸಂಸ್ಥಾನ ಭಾರತದೊಂದಿಗೆ ವಿಲೀನವಾಗುತ್ತೆ. ರಲ್ಲಿ ಹೈದರಾಬಾದ್ ಪ್ರಾಂತ್ಯದಲ್ಲಿ ಚುನಾವಣೆಗಳು ನಡೆದು ಜನತೆ ತಮ್ಮ ಪ್ರತಿನಿಧಿಗಳನ್ನು ಮೊದಲ ಬಾರಿಗೆ ಆರಿಸಿ ಕಳುಹಿಸಿದರು. ಅಗ್ರಗಣ್ಯ ಜನನಾಯಕರಾಗಿದ್ದ ಸ್ವಾಮಿ ರಾಮಾನಂದ ತೀರ್ಥರು ಕಲಬುರಗಿ ಕ್ಷೇತ್ರದಿಂದ ಲೋಕಸಭೆಗೆ ಚುನಾಯಿತರಾದರು. ನೋಡಿ, ಈ ಹೈದರಾಬಾದ್ ಕರ್ನಾಟಕ ಏನಾಗುತ್ತೆ, ಭಾರತದ ಒಕ್ಕೂಟಕ್ಕೆ ಸೇರ್ಪಡೆ ಆದಮೇಲೆ 1951ರಲ್ಲಿ ಇಲ್ಲೇನಾಗುತ್ತೆ, ಚುನಾವಣೆ ನಡೆಯುತ್ತೆ ಹೈದರಾಬಾದ್ ಪ್ರಾಂತ್ಯದಲ್ಲಿ. ಚುನಾವಣೆ ನಡೆದಾಗ ಈ ಜನರು ಏನು ಮಾಡ್ತಾರೆ, ಈ ಸ್ವಾಮಿ ರಾಮಾನಂದ ತೀರ್ಥರನ್ನ ಕಲಬುರಗಿ ಕ್ಷೇತ್ರದಿಂದ ಲೋಕಸಭೆಗೆ ಆರಿಸಿ ಕಳಿಸ್ತಾರೆ. ಓಕೆ, ನೆಕ್ಸ್ಟ್ ಕಾಲಗಣನೆಯನ್ನು ನೋಡೋಣ. ಈ ಹಿಂದೆ ಪಾಠದಲ್ಲಿ ಅಂದರೆ ಇದರ ಮುಂಚೆ ಈ 7ನೇ ಕ್ಲಾಸಿನ ಫಸ್ಟ್ ಭಾಗ ಪಾಠ ಮಾಡಿದ್ನಲ್ಲ, ಅದರಲ್ಲಿ ಇಲ್ಲಿವರೆಗೂ ಇಲ್ಲೇ ಅಲ್ಲ, ಈ 4ನೇ ಆಂಗ್ಲೋ ಮೈಸೂರು ಇದ್ದವರೆಗೂ ಕಾಲಗಣನೆಯನ್ನು ನೋಡಿದ್ವಿ. ಈಗ ನೆಕ್ಸ್ಟ್ ಇಲ್ಲಿಂದ ನೋಡೋಣ. ಕೆಳದಿ ರಾಜ್ಯದ ಆಳ್ವಿಕೆ ಕಾಲ ಎಷ್ಟು ಅಂತ ಕೇಳಿದಾಗ 1499ರಿಂದ 1763. ಹಿರಿಯ ವೆಂಕಟಪ್ಪ ನಾಯಕ 1586ರಿಂದ 1629ರವರೆಗೂ ಇರ್ತಾರೆ. ಆಮೇಲೆ ಶಿವಪ್ಪ ನಾಯಕ 1645ರಿಂದ 1660ರವರೆಗೂ ಇರ್ತಾರೆ. ನೆಕ್ಸ್ಟ್ ಅಂದರೆ ಅಧಿಕಾರದಲ್ಲಿ ಇರ್ತಾರೆ ಇವರು. ಮತ್ತೆ ಇರ್ತಾರೆ ಅಂದ್ರೆ ಅಷ್ಟೇ ಇರ್ತಾರೆ, ಆಮೇಲೆ ಅವರು ತೀರೋಗ್ತಾರೆ ಅನ್ನೋದಲ್ಲ. ಓಕೆ, ರಾಣಿ ಚೆನ್ನಮ್ಮಾಜಿ 1672ರಿಂದ 1697ರವರೆಗೂ ಅಧಿಕಾರದಲ್ಲಿ ಇರ್ತಾರೆ. ಹೈದರಾಬಾದ್ ಅಲ್ಲಿ ಕೆಳದಿಯನ್ನು ಪರಾಭವಗೊಳಿಸಿದ್ದು, ಹೈದರಲ್ಲಿ ಕೆಳದಿಯನ್ನು ಪರಾಭವಗೊಳಿಸಿದ್ದು ಎಷ್ಟರಲ್ಲಿ ಅಂತ ಕೇಳಿದಾಗ 1763ರಲ್ಲಿ. 1ನೇ ಕೆಂಪೇಗೌಡ 1510ರಿಂದ 1570ರವರೆಗೂ ಇರ್ತಾರೆ. ಆಮೇಲೆ 2ನೇ ಕೆಂಪೇಗೌಡ 1585ರಿಂದ 1635ರವರೆಗೂ ಇರ್ತಾರೆ. ಆಮೇಲೆ ಮದಕರಿ ನಾಯಕ 1754ರಿಂದ 1779ರವರೆಗೂ. ಕಿತ್ತೂರು ಚೆನ್ನಮ್ಮ 1824ರಲ್ಲಿ ಅಧಿಕಾರದಲ್ಲಿ ಇರ್ತಾರೆ. ಸಂಗೊಳ್ಳಿ ರಾಯಣ್ಣ 1829ರಲ್ಲಿ ಇರ್ತಾರೆ. ಆಳುಪರ ಆಳ್ವಿಕೆ ಕಾಲ ಎಷ್ಟು ಅಂತ ಕೇಳಿದಾಗ 7ರಿಂದ 14ನೇ ಶತಮಾನ. ಆಮೇಲೆ ತುಳುನಾಡಿನಲ್ಲಿ ಬ್ರಿಟಿಷರ ಆಡಳಿತ ಎಷ್ಟರಲ್ಲಿ ಬರುತ್ತೆ, 1801ರಿಂದ 1947ರ ತನಕ ಇರುತ್ತೆ. ಓಕೆ, ನೆಕ್ಸ್ಟ್ ಹಲಗಲಿ ಗ್ರಾಮದ ಬೇಡ ನಾಯಕರ ಮೇಲೆ ಬ್ರಿಟಿಷರ ದಾಳಿ ಮತ್ತು ರಾಮಿಯ ದಾಳಿ ಎಷ್ಟರಲ್ಲಿ ಅಂತ ಕೇಳಿದಾಗ 1857. ಇದು ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ. ಸುರಪುರ ನಾಯಕರ ಆಳ್ವಿಕೆ ಕಾಲ ಎಷ್ಟು ಅಂತ ಕೇಳಿದಾಗ 1636ರಿಂದ 1858. ಪೀತಾಂಬರಿ ಬಹರಿ ಪಿಡ್ಡ ನಾಯಕ ಇವರು 1687ರಿಂದ 1726ರ ತನಕ ಇರ್ತಾರೆ. ನಾಲ್ವಡಿ ವೆಂಕಟಪ್ಪ ನಾಯಕ 1843ರಿಂದ 1858ರವರೆಗೂ ಇರ್ತಾರೆ. ಆಮೇಲೆ ಸುರಪುರ ಪತನ ಯಾವಾಗ ಆಗುತ್ತೆ, ಫೆಬ್ರವರಿ 9, 1858ರಲ್ಲಿ ಸುರಪುರವು ಪತನವಾಗುತ್ತೆ. ಸುರಪುರ ಸಂಸ್ಥಾನ ಭಾರತದ ಒಕ್ಕೂಟ ಸೇರಿದ್ದು ಯಾವಾಗ ಅಂತ ಕೇಳಿದಾಗ 1948 ಸೆಪ್ಟೆಂಬರ್ 17. ಆಪರೇಷನ್ ಪೋಲೋ ಆಗುತ್ತೆ ನೋಡಿ. ಸಿಂಧೂರ ಲಕ್ಷ್ಮಣನನ್ನ ಬ್ರಿಟಿಷರು ಗುಂಡಿಕ್ಕಿ ಕೊಂದದ್ದು 1922 ಜುಲೈ 22ರಂದು ಗುಂಡಿಕ್ಕಿ ಕೊಲ್ತಾರೆ.
ಹೈದರಾಬಾದ್ ನಿಜಾಮನ ಶರಣಾಗತಿ ಮತ್ತು ಹೈದರಾಬಾದ್ ಸಂಸ್ಥಾನವು ಭಾರತದ ಒಕ್ಕೂಟದೊಂದಿಗೆ ವಿಲೀನವಾಗಿದ್ದು 1948 ಸೆಪ್ಟೆಂಬರ್ 17. ಓಕೆ, ನೆಕ್ಸ್ಟ್ ಹೊಸ ಪದಗಳ ಇಲ್ಲಿ ಕೊಟ್ಟಿದ್ದಾರೆ. ಹೊಸ ಪದಗಳನ್ನು ನೋಡೋಣ. ಗಂಡಬೇರುಂಡ ಅಂದರೆ 2 ತಲೆಗಳಿರುವ ಒಂದು ಕಾಲ್ಪನಿಕ ಪಕ್ಷಿ. ಗಂಡಬೇರುಂಡ ಇದೇನೋ ಮೈಸೂರು ಒಡೆಯರ ರಾಜ್ಯ ಲಾಂಛನವಾಗಿದೆ. ಗಂಡಬೇರುಂಡ 2 ತಲೆಗಳಿರುವ ಒಂದು ಕಾಲ್ಪನಿಕ ಪಕ್ಷಿಯಾಗಿದೆ. ಮಾಂಡಲಿಕ ಅಂದರೆ ಒಂದು ಪ್ರಾಂತ್ಯವನ್ನು ಆಳುವವನನ್ನು ಮಾಂಡಲಿಕ ಅಂತ ಕರೀತಾರೆ. ವರಹ ಅಂದರೆ ವರಹ ಮುದ್ರೆಯಿಂದ ಕೂಡಿದ ಒಂದು ಚಿನ್ನದ ನಾಣ್ಯ. ನೆಕ್ಸ್ಟ್ ಸೀಮೆ ಅಂದರೆ ರಾಜ್ಯ. ಗರೋಡಿ ಅಂದರೆ ಆರಾಧನಾ ಕೇಂದ್ರ. ಆರಾಧನಾ ಕೇಂದ್ರವನ್ನು ಗರೋಡಿ ಅಂತ ಕರೀತಾರೆ. ಓಕೆ, ನೆಕ್ಸ್ಟ್ ನಿಮಗಿದು ತಿಳಿದಿರಲಿ ಅಂತ ಕೊಟ್ಟಿರ್ತಾರಲ್ಲ, ಇದು ಇಂಪಾರ್ಟೆಂಟ್ ಆಗುತ್ತೆ. ನಳ ನಡುವೆ ಪತ್ರ ವ್ಯವಹಾರಕ್ಕೆ ನೆರವಾದ ಹಂಸದ ಉದಾಹರಣೆಯಿಂದ ಅಂಚೆ ಶಬ್ದವನ್ನು ಚಿಕ್ಕದೇವರಾಜನು ರೂಢಿಸಿದನು. ಈ ಅಂಚೆ ವ್ಯವಸ್ಥೆಯನ್ನು ಚಿಕ್ಕದೇವರಾಜರು ಜಾರಿಗೆ ತರ್ತಾರೆ. ಈ ಅಂಚೆ ಅಂದರೆ ಹಂಸ ಅನ್ನೋ ಶಬ್ದವನ್ನು ಈ ನಳದಮಯಂತಿಯರ ನಡುವೆ ಪತ್ರ ವ್ಯವಹಾರಕ್ಕೆ ನೆರವಾದ ಹಂಸದ ಉದಾಹರಣೆಯನ್ನು ಇವರು ಅಂಚೆ ಅಂತ ಶಬ್ದವನ್ನು ತೆಗೆದುಕೊಳ್ತಾರೆ. ಎರಡನೇ ಕೆಂಪೇಗೌಡನು ಕಟ್ಟಿಸಿದ ಕಾವಲು ಗೋಪುರಗಳು ಇಲ್ಲಿ ಇವೆ. ಈ ಎರಡನೇ ಕೆಂಪೇಗೌಡ ಕಟ್ಟಿಸಿದ ಕಾವಲು ಗೋಪುರಗಳು ಯಾವ್ಯಾವು ಅಂತಂದರೆ, ಉತ್ತರದಲ್ಲಿ ಮೇಕ್ರಿ ವೃತ್ತ, ದಕ್ಷಿಣದಲ್ಲಿ ಲಾಲ್ಬಾಗ್, ಪೂರ್ವದಲ್ಲಿ ಹಲಸೂರು ಮತ್ತು ಪಶ್ಚಿಮದಲ್ಲಿ ಗವಿಗಂಗಾಧರೇಶ್ವರ. ಈ ಎರಡನೇ ಕೆಂಪೇಗೌಡ ಬೆಂಗಳೂರಿನ ಸೀಮೆಯನ್ನು ಗುರುತಿಸಿ ಅಲ್ಲಿ 4 ಗೋಪುರಗಳನ್ನು ಕಟ್ಟಿಸ್ತಾನೆ ಅಂತ ಹೇಳಿದ್ನಲ್ಲ ಕ್ಲಾಸ್ ಮಾಡುವಾಗ. ಆ 4 ಗೋಪುರಗಳು ಇವೆ ನೋಡಿ. ಉತ್ತರದಲ್ಲಿ ಮೇಕ್ರಿ ವೃತ್ತ ಇರುತ್ತೆ, ಈ ದಕ್ಷಿಣದಲ್ಲಿ ಲಾಲ್ಬಾಗ್ ಇರುತ್ತೆ, ಪೂರ್ವದಲ್ಲಿ ಹಲಸೂರು ಇರುತ್ತೆ ಮತ್ತು ಪಶ್ಚಿಮದಲ್ಲಿ ಗವಿಗಂಗಾಧರೇಶ್ವರ ದೇವಸ್ಥಾನ ಇರುತ್ತೆ ನೋಡಿ. ಈ ರೀತಿಯಾಗಿ ಈ ಬೆಂಗಳೂರಿನ ಎಲ್ಲೆಯಲ್ಲಿ 4 ಗೋಪುರಗಳನ್ನು ಈತ ರಚನೆ ಮಾಡ್ತಾನೆ. ಓಕೆ, ಬಿಟ್ಟ ಸ್ಥಳಗಳನ್ನು ಕೊಟ್ಟಿದ್ದಾರೆ, ನೋಡೋಣ. ಕೊಡಗನ್ನು ಆಳಿದ ಪ್ರಮುಖ ರಾಜವಂಶ ಯಾವುದು ಅಂತ ಕೇಳಿದ್ದಾರೆ. ಕೊಡಗನ್ನು ಆಳಿದ ಪ್ರಮುಖ ರಾಜವಂಶ ಯಾವುದು ಅಂತ ಕೇಳಿದಾಗ ಹಾಲೇರಿ ರಾಜವಂಶ. ಚೆನ್ನಮ್ಮನ ನಿಷ್ಠಾವಂತ ಬಂಟ ಯಾರು? ಸಂಗೊಳ್ಳಿ ರಾಯಣ್ಣ. ಸಂಗೊಳ್ಳಿ ರಾಯಣ್ಣ. ಓಕೆ, ನೆಕ್ಸ್ಟು ತುಳುನಾಡಿನಲ್ಲಿ ಸುದೀರ್ಘ ಕಾಲ ಆಳ್ವಿಕೆ ನಡೆಸಿದ ಮನೆತನ ಯಾವುದು? ಅಳುಪ ವಂಶ ನೋಡಿ. ಅಳುಪ ಮನೆತನ ಸುದೀರ್ಘವಾಗಿ ಆಳ್ವಿಕೆಯನ್ನು ಮಾಡುತ್ತೆ ತುಳುನಾಡಿನಲ್ಲಿ. ಉಲ್ಲಾಳದ ರಾಣಿ ಯಾರು? ಉಲ್ಲಾಳದ ರಾಣಿ ಅಬ್ಬಕ್ಕ. ಇವರು ಪೋರ್ಚುಗೀಸರ ವಿರುದ್ಧ ಹೋರಾಡ್ತಾರೆ. ನೆಕ್ಸ್ಟು ಕನ್ನಡದ ಮೊದಲ ನಿಘಂಟನ್ನು ರಚಿಸಿದವರು ಯಾರು? ಫರ್ಡಿನೆಂಡ್ ಕಿಟಲ್. ನೋಡಿ, ಇದು ಸಾಕಷ್ಟು ಬಾರಿ ಹಿಂದೆ ಎಕ್ಸಾಮಲ್ಲಿ ಕೇಳಿದ್ದಾರೆ ನೋಡಿ, ಕನ್ನಡ ನಿಘಂಟನ್ನು ರಚಿಸಿದವರು ಯಾರು ಅಂತ. ಫರ್ಡಿನೆಂಡ್ ಕಿಟಲ್ ಬರ್ತಾರೆ. 1000 ಕಂಬಗಳ ಬಸದಿ ಎಂದು ಪ್ರಖ್ಯಾತಿ ಪಡೆದ ನಗರ ಯಾವುದು? ಮೂಡಬಿದಿರೆ. ಮೂಡಬಿದಿರೆ. ಓಕೆ. ಸುರಪುರ ಸಂಸ್ಥಾನದ ನಾಯಕ ಯಾರು? ಗಿಡ್ಡಿ ಪಿಡ್ಡ ನಾಯಕ ನೋಡಿ. ಗಿಡ್ಡಿ ಪಿಡ್ಡ ನಾಯಕ. ಹಲಗಲಿ ದಂಗೆಯಲ್ಲಿ ಬ್ರಿಟಿಷರ ವಿರುದ್ಧ ಹೋರಾಡಿದ ವೀರ ಮಹಿಳೆ ರಾಮಿ. ಇವರು ಮೂರು ಜನ ಬ್ರಿಟಿಷ್ ಸೈನಿಕರಿಗೆ ಗುಂಡಿಕ್ಕಿ ಕೊಲ್ತಾರೆ. ಕರ್ನಾಟಕದ ಗಾಂಧಿ ಎಂದು ಯಾರನ್ನ ಕರೀತಾರೆ? ಕರ್ನಾಟಕದ ಗಾಂಧಿ ಅಂತೇಳಿ ಹರ್ಡೇಕರ್ ಮಂಜಪ್ಪ ಅವರನ್ನ ಕರೀತಾರೆ. ಓಕೆ, ನೆಕ್ಸ್ಟ್ ವಂದೇ ಮಾತರಂ ಹೋರಾಡಿದ ಧೀರ ನಾಯಕ ಯಾರು? ವಂದೇ ಮಾತರಂ ಹೋರಾಟದ ಧೀರ ನಾಯಕ ರಾಮಚಂದ್ರ ರಾವ್. ರಾಮಚಂದ್ರ ರಾವ್. ಓಕೆ.
ನೆಕ್ಸ್ಟ್ ನೋಡೋಣ. ಓಕೆ, ಇಷ್ಟೇ ಇದೆ ಕ್ಲಾಸ್. ನೆಕ್ಸ್ಟ್ ಕ್ಲಾಸಲ್ಲಿ ಭಕ್ತಿ ಪಂಥ ಹಾಗೂ ಸೂಫಿ ಪರಂಪರೆಯನ್ನು ನೋಡೋಣ. ಇದಿಷ್ಟು ಇವತ್ತಿನ ಕ್ಲಾಸ್ ಆಗಿತ್ತು. ಯಾರೆಲ್ಲ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರೋ ದಯವಿಟ್ಟು ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನನಗೆ ಇನ್ನೊಂದಿಷ್ಟು ಸಹಕಾರ ಸಿಗುತ್ತೆ ಇನ್ನಷ್ಟು ಹೆಚ್ಚಿನ ವಿಡಿಯೋ ಮಾಡೋದಕ್ಕೆ. ಓಕೆ, ಯಾರಿಗೆಲ್ಲ ಈ ಕ್ಲಾಸ್ ಇಷ್ಟ ಆಗಿದೆಯೋ ದಯವಿಟ್ಟು ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗಳ ಜೊತೆನೂ ಈ ವಿಡಿಯೋನ ಶೇರ್ ಮಾಡ್ಕೊಳ್ಳಿ. ಓಕೆ, ಇಷ್ಟೊತ್ತು ಈ ವಿಡಿಯೋ ನೋಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು. ಸಿಗೋಣ ನೆಕ್ಸ್ಟ್ ಕ್ಲಾಸಲ್ಲಿ. ಥ್ಯಾಂಕ್ ಯು.